ಸಹಾಯಕ ಅಭಿಯಂತರಾದಂತಹ ಸುಜಾತ ಮೇಡಮ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ನೀನಿತ್ತವರವಲ್ಲವೇ ಓ ತಂದೆ ಈ ಹೂವು ಹಣ್ಣುಗಳು, ಈ ನಮ್ಮ ಕಣ್ಣುಗಳು, ಈ ಭೂಮಿ ಬಾನು, ಈ ದೇಹ ಈ ಪ್ರಾಣ ಎಲ್ಲವೂ ನಿನದಲ್ಲವೇ. ಎರಡನೇದಾಗಿ ಹಾಗೂ ಮೊದಲನೇದಾಗಿ ಶಾಲನ್ನು ವಹಿಸಿ ಸನ್ಮಾನ ಮಾಡ್ತಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇವತ್ತಿನ ಈ ಸಮಾರಂಭದಲ್ಲಿ ನನಗೆ ದಿಬ್ಬದ ಮನೆಯವರಿಗೆ ಒಂದು ಸನ್ಮಾನ ಮಾಡುವಂಥ ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ಸುಧವೆ ಅಂತೀನಿ. ಯಾಕಂದರೆ ಅವ್ರದ್ದು ನಮ್ಮದು ಪರಿಚಯ ಆಲ್ಮೋಸ್ಟ್ 27 ವರ್ಷ ಆಯಿತು. ಯಾಕಂದ್ರೆ ನಾನು ರಾಮದುರ್ಗಿದ್ದಾಗ ಸೆಕ್ಷನ್ ಆಫೀಸರ್ ಇದ್ದಾಗ ನನ್ನ ಹತ್ರ ಅವರು ಓವರ್ಸಿರೋ ಮೆಟೀರಿಯಲ್ ಆದ್ರು. ಆ್ಯಕ್ಚುಲಿ ನನ್ನ ಸುಧವ್ಯ ಅವ್ರು ಯಾರು ಅಂಡರ್ದಾಗ ಕೆಲಸ ಮಾಡ್ತಾರೆ ಅವ್ರು ಯೋಗದಾಗ ಇದ್ರೆ ಮಾತ್ರ ಇವರು ಅವ್ರ ಅಂಡರ್ದಾಗ ಕೆಲಸ ಸಿಗ್ಲಿಕ್ಕೆ ಸಾಧ್ಯ ಇದೆ, ಇಲ್ಲತ್ತು ಬೇರೆದವ್ರಿಗೆ ಯಾರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಂಥದ್ದು ರೇರ್ ನನ್ನ ಡಿಪಾರ್ಟ್ಮೆಂಟಲ್ಲಿ ನೋಡಿದಂದ್ರೆ ಒಂದು ವಿಶೇಷ ಒಂದು ಸ್ಟಾರ್ ಇದ್ದಂಗೆ ನನಗೆ. ಆ್ಯಕ್ಚುಲಿ ಅವ್ರು ನೋಡಿದ್ರೆ ಅವ್ರು ಮಾಡ್ಲಾರ್ದಂಥ ಕೆಲಸ ಯಾವುದಿಲ್ಲ, ಒಂದು ಯಾವುದು ಬೇಜಾರಿಲ್ಲದ ಪ್ರತಿಯೊಂದು ಕೆಲಸ ಅವ್ರು ಹಚ್ಕೊಂಡಿದ್ದು ಸಿರ್ಸಾವಹಿಸಿ ಕೆಲಸ ಮಾಡಿ ತಮ್ದು ಅಲ್ದಿದ್ರು ಕೂಡ ಮಾಡಿಕೊಟ್ಟಿದ್ರೆ. ನನ್ನ ಸ್ಕಾಡಾ ವರ್ಕ್ದಾಗಲಿ ನನ್ನ ಸೆಕ್ಷನ್ ಆಗಿದೆ, ಇನ್ನುಳಿದಂತ ನೋಡಲ್ ಆಗೋದಲ್ಲ ಸಾಕಷ್ಟು ಸರಿ ನನ್ನ ಜೊತೆಗೆ ಅವರ ಒಡನಾಟ ಇದೆ, ಇಲ್ಲಿವರೆಗೂ ಒಡನಾಟ ಇಟ್ಕೊಂಡಿದ್ದಾರೆ. ಬಟ್ ನನ್ನ ಇಡೀ ಸರ್ವಿಸ್ನಲ್ಲಿ ನಂದೊಂದು ಸುದೈವ ದಿಬ್ಬದ ಮನಿ ನನಗೆ ಸಿಕ್ಕಿದ್ದಕ್ಕೆ ಅದಕ್ಕೆ ಇವತ್ತು ಹೇಳಿಲ್ಲ ಅಂದ್ರು ಆ್ಯಕ್ಚುಲಿ ಅವ್ರಿಗೆ ಯಾವಾಗ ಅವ್ರದ್ದು ರಿಟೈರ್ಮೆಂಟ್ ಇರ್ತದೆ ಅವ್ರು ಹೇಳಿದ್ರು ಹೋಗಿ ಅವ್ರು ಸನ್ಮಾನ ಮಾಡ್ಬೇಕಂತ ನನ್ನ ಮನಸ್ಥಿತಿ ಒಂದು ದೃಢ ನಿರ್ಧಾರ ಮಾಡಿತ್ತು. ಇವತ್ತು ಯಾವುದೋ ಕೆಲಸ ಇರಲಿಲ್ಲ ಆದ್ರೂ ಹೋಗ್ರು ಸನ್ಮಾನ ಮಾಡಿದ್ರೆ ನಾನು ತೃಪ್ತಿ ಆಯ್ತಾಗಿದೆ. ಇಂಥ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ರಿಯಲಿ ಆ ದೇವ್ರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ಸೊ ಎಲ್ಲರಿಗೂ ನಾನು ಒಂದು ಅವಕಾಶ ಮಾಡಿದ್ರು ಧನ್ಯವಾದ ತಿಳಿಸ್ತೀನಿ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ ದಿಬ್ಬನವ್ರಿಗೆ, ಅವ್ರ ಆರೋಗ್ಯ ಆಯುಷ್ಯ ಅವ್ರ ಕುಟುಂಬದವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನನಗೆ ಒಂದು ಅವಕಾಶ ಮಾಡಿಕೊಂಡಿದ್ದಕ್ಕೆ ಎಲ್ಲ ತಮ್ಮೆಲ್ಲ ಬಾಂಧವರಿಗೆ ಹಾಗೂ ಈ ಸಮಾರಂಭ ಏರ್ಪಡಿಸಿದವರಿಗೆ ನನ್ನ ಧನ್ಯವಾದ ತಿಳಿಸಿ ನಾನು ಸ್ವಲ್ಪ ತುರ್ತು ಕೆಲಸ ನಿಮಿತ್ತ ಹೋಗ್ಬೇಕಾಗಿದೆ. ಅದಕ್ಕೆ ತಮಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ ಹೇಳ್ತೀನಿ. ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಅವರಿಗೆ ಶಾಂತ ಹಿರೇಮಠ ಅವರು ಮಾಲಾರ್ಪಣೆ ಮಾಡಿ ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೂ ಈ ಸಭೆಗೆ ಆಗಮಿಸಿದಂತಹ ಕಾರ್ಯನಿರ್ವಾಹಕ ಹಾಗೂ ನಮ್ಮ ದಿಬ್ಬಂತ ಅವರಿಗೂ ಕೂಡ ನಮ್ಮೆಲ್ಲ ಒಕ್ಕಮಾಡಿ ವತಿಯಿಂದ ತುಂಬ ಹೃದಯ ಸ್ವಾಗತ ಬಯಸ್ತೇನೆ. ಅವರಿಗೆ ನಫೀಜ್ ಅವರು ಮಾಲಾರ್ಪಣೆ ಮಾಡಿ ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೂ ಈ ಸಭೆಯಲ್ಲಿ ಸ್ಥಳೀಯ ಸಮಿತಿಯ ಸದಸ್ಯರಾದಂಥ ಶಾಂತ ಹಿರೇಮಠ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಪಂಚದಲ್ಲಿ ಏನು ಆರಾಧ್ಯ ದೈವವಾದ ಭಕ್ತಿ ಭಂಡಾರಿ ಕ್ರಾಂತಿಕಾರಿ ಬಸವಣ್ಣನವರನ್ನು ಎನ್ನ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ಈ ಸಭೆಯ ಕೇಂದ್ರ ಬಿಂದು ಆದಂಥ ಅಧ್ಯಕ್ಷರಿಗೂ ಹಾಗೂ ಈ ಸಭೆಯ ಕೇಂದ್ರ ಬಿಂದು ಆದ ದಿಬ್ಬದ ಮನೆ ಸರಿಗೂ ಹಾಗೂ ಎಲ್ಲ ಸ್ಟೇಷನ್ನಿನ ನೌಕರಿಗೆ ಹಾಗೂ ನನ್ನ ಅಣ್ಣ ತಮ್ಮಂದಿರಿಗೂ ಈ ಕಿರಿಯ ನಮಸ್ಕಾರಗಳನ್ನು ತಿಳಿಸುತ್ತಾ ಪ್ರಪ್ರಥಮದಲ್ಲಿ ಈ ನಿವೃತ್ತಿ ಸಮಾರಂಭದ ನೋಡೋಣ ಒಂದು ಚಂದ್ರಶೇಖರ್ ಪಾಟೀಲ್ ಅವರು ಬರೆದ ಒಂದೆರಡು ಕವನದ ಸಾಲು ನೆನಪಾಗತ್ತೆ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಳಗೊಳಗೆ ಹರಿಯುವವಳು, ಜೀವ ಹಿಂಡಿ ಇಪ್ಪೆ ಮಾಡಿ ಒಳಗೊಳಗೆ ಕೊರೆಯುವವಳು, ಸದಾ ಗುಪ್ತಗಾಮಿನಿ ಅಂತೇಳಿ ಚಂದ್ರಶೇಖರ್ ಪಾಟೀಲ್ ಅವರು ಬರೀತಾರೆ. ಅದೇ ರೀತಿಯಾಗಿ ಎಲ್ಲೋ ಹುಟ್ತೀವಿ ಎಲ್ಲೋ ಬೆಳಿತೀವಿ, ಕೊನೆಗೆ ಒಂದು ಜೀವನಕ್ಕಂತ ನೌಕರಿ ಹಿಡಿತೀವಿ, ಆಮೇಲೆ ಎಲ್ಲೋ ನಿವೃತ್ತಿಯಾಗಿ ಅದ ನನ್ನೂರು ಇದ ನನ್ನೂರು ಅಂಥೇಳಿ ಜೀವನ ಮಾಡ್ತೀವಿ. ಈ ಜೀವನ ಅನ್ನೋದು ಶಾಶ್ವತ ಅಲ್ಲ. 4 ಮಂದಿ ಬಾಯಾಗಿ ವ್ಯಕ್ತಿ ಇದ್ರೆ ಅದು ಶಾಶ್ವತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಮಾರಂಭದಲ್ಲಿ ನನಗೆ ಪಾಲಿಗೆ ಬಂದಿದ್ದು ವ್ಯಕ್ತಿಯ ಸರ್ದೊಂದು
ಕಿರುಪರಿಚಯ. ಸರ್ದ ಜೀವನ ಸಾಗಿ ಬಂದದ್ದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹೆಸರು ಶಂಭುಲಿಂಗಪ್ಪ ಬಸಪ್ಪ ದಿಬ್ಬದಮನಿ, ತಂದೆ ಬಸಪ್ಪ, ತಾಯಿ ಪಾರ್ವತಮ್ಮ. ಇವರಿಗೆ 5 ಜನ ಅಕ್ಕಂದಿರು, ಒಬ್ಬ ತಮ್ಮ, ಒಬ್ಬಳು ತಂಗಿ. ಜನನ 6/6/1961 ಜನನ ಆಗುತ್ತಾ. ಸ್ವಂತೂರು ನರಗುಂದ ತಾಲೂಕಿನ ಸುರಗೋಡು ಗ್ರಾಮ. ಪ್ರಾಥಮಿಕ ಶಿಕ್ಷಣನ ಸ್ವಗ್ರಾಮವಾದ ಸುರಕೋಟದಲ್ಲಿ ಪಡಿತಾರೆ. ಹೈಸ್ಕೂಲನ್ನು ಹೊಳೆ ಆಲೂರಿನ ಬೋರ್ಡಿಂಗ್ ಸ್ಕೂಲ್ನಲ್ಲಿ ಅಲ್ಲೇ ಕಳೀತಾರೆ. ಆಮೇಲೆ ವೃತ್ತಿ ಶಿಕ್ಷಣ ITI ಅನ್ನು ಗೌರ್ಮೆಂಟ್ ITI ಹುಬ್ಬಳ್ಳಿಯಲ್ಲಿ 1979ರಲ್ಲಿ ಮುಗಿಸ್ತಾರೆ. ವೃತ್ತಿ ಜೀವನನ ಕರ್ನಾಟಕ ವಿದ್ಯುತ್ ಮಂಡಳಿಯ ಟೆಲಿಕಮ್ಯುನಿಕೇಷನ್ ವಿಭಾಗದಲ್ಲಿ ಮೆಕ್ಯಾನಿಕ್ ಗ್ರೇಡ್ 2 ಆಗಿ ನೇರ ನೇಮಕಾತಿಯಲ್ಲಿ ದಿನಾಂಕ 24/3/1980ರಲ್ಲಿ ಘಟಪ್ರಭಾದಲ್ಲಿ ತಮ್ಮ ವೃತ್ತಿ ಜೀವನನ ಆರಂಭ ಮಾಡ್ತಾರೆ. 1985ರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಸರ್. ಶ್ರೀಮತಿ ಸುಧಾ ಅವರನ್ನು ಬಾಳ ಸಂಗಾತಿಯನ್ನಾಗಿ ವರಿಸುತ್ತಾರೆ. ಇವರಿಗೆ ಕೀರ್ತಿಗೊಬ್ಬ ಮಗ, ಆರ್ತಿಗೊಬ್ಬ ಮಗಳು ಎನ್ನುವ ಹಾಗೆ 2 ಮಕ್ಕಳದಾರ. ಒಬ್ಬರು ಬಸವರಾಜ್ ಡಿಪ್ಲೊಮಾ ಮಾಡಿಕೊಂಡು ಕಾಂಟ್ರಾಕ್ಟರ್ ಆಗಿದ್ದಾರೆ. ಇನ್ನೊಬ್ಬ ಆರ್ತಿಗೊಬ್ಬಳ ಮಗಳು ಎನ್ನುವಾಗ ಶ್ರೀಮತಿ ವಿದ್ಯಾ BE ಮಾಡಿ ಅಮೇರಿಕಾದಲ್ಲಿ ನೆಲೆಸಿದ್ದಾರೆ. ಸರ್ದು ತುಂಬ ಕುಟುಂಬ, ಮಕ್ಕಳು ಮೊಮ್ಮಕ್ಕಳು ಭಾಳ ಅದಾರ. ಶ್ರೀಮತಿ ಸುಧಾ ಅವರು ಕಾಲ್ಗುಣದಿಂದ ಮದುವೆಯಾದ 2 ವರ್ಷದಾಗ 1987ರಲ್ಲಿ ಸರ್ ಪ್ರಮೋಷನ್ ತಗೊಂಡು ಘಟಪ್ರಭಾಕ್ ಮೀಟರ್ ಲೀಡರ್ ಆಗ್ತಾರೆ. ಸರ್ ಪ್ರತಿಯೊಂದು ಪುರುಷನ ಹಿಂದೆ, ಯಶಸ್ವಿ ಪುರುಷನ ಹಿಂದೆ ಹೆಣ್ಣಿರ್ತಾಳೆ ಅನ್ನೋದು ಮೇಡಮ್ ಅವ್ರು ಪ್ರೂವ್ ಮಾಡಿದ್ರು. 2 ವರ್ಷದಾಗ ಮೀಟರ್ ಲೀಡರ್ ಆಗಿ ಹೊಂದಿದ್ರು. 1991ರಲ್ಲಿ ರಾಮದುರ್ಗ್ ಮೀಟರ್ ಲೀಡರ್ ಆಗಿ ವಿನಂತಿ ಮೇಲೆ ವರ್ಗಾವಣೆ ಆಗ್ತಾರೆ. 1996ರಿಂದ 2000ರವರೆಗೆ ಓವರ್ಸಿಯರ್ ಮೀಟರ್ ಆಗಿ ಕಾರ್ಯನಿರ್ವಹಿಸ್ತಾರೆ. 2000 ಮೇದಿಂದ 2003 ನವೆಂಬರ್ವರೆಗೆ ಪ್ರಭಾರಿ ಸಹಾಯಕ ಇಂಜಿನಿಯರ್ ತಾಂತ್ರಿಕ ಆಗಿ ರಾಮದುರ್ಗ ಉಪವಿಭಾಗದಲ್ಲಿ ಸೇವೆ ಮಾಡ್ತಾರೆ. 2003ರಿಂದ 2005ರಲ್ಲಿ 110 kV ಸವದತ್ತಿ ಉಪಕೇಂದ್ರ ಪಾಳಿ ಇಂಜಿನಿಯರ್ ಆಗಿ ಕೆಲಸ ನಿರ್ವಹಿಸ್ತಾರೆ. 2005ರಿಂದ 2009ರವರೆಗೆ ಪ್ರಭಾರಿ ನೋಡಲ್ ಆಫೀಸರ್ ಸವದತ್ತಿಯಲ್ಲಿ ಕಾರ್ಯನಿರ್ವಹಿಸ್ತಾರೆ. 2009ರಿಂದ 2015ರವರೆಗೆ 110 kV ಉಪಕೇಂದ್ರ ಸವದತ್ತಿ, ಮುನವಳ್ಳಿ, ಯರಗಟ್ಟಿ 3 ಸ್ಟೇಷನ್ಗಳ ಕೇಂದ್ರದ ನಿರ್ವಹಣೆ ಉಸ್ತುವಾರಿಯನ್ನು ವಹಿಸ್ಕೊತಾರೆ. 2009ರಿಂದ 2010ರವರೆಗೆ ಹೆಚ್ಚುವರಿಯಾಗಿ 220 kV ಸವದತ್ತಿ ಕೇಂದ್ರದ ನಿರ್ವಹಣೆ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾರೆ. 2015ರಿಂದ 2017 ಸವದತ್ತಿ 110 kV ವಿದ್ಯುತ್ ಉಪಕೇಂದ್ರ ನಿರ್ವಹಣೆ ತಗೊತಾರೆ. ಮತ್ತು 2017ರಿಂದ ಜನವರಿ 2017ರಿಂದ 110 kV ಬೇಲೂರು ವಿದ್ಯುತ್ ಉಪಕೇಂದ್ರ ಧಾರವಾಡಕ್ಕೆ ಬರ್ತಾರೆ. ಆಮೇಲೆ 4/4/2018ಕ್ಕೆ ಲಕ್ನಳ್ಳಿ 110 kV ಕೇಂದ್ರಕ್ಕೆ ವಿನಂತಿಯಿಂದ ವರ್ಗಾವಣೆ ಆಗ್ತಾರೆ. ಪ್ರಸ್ತುತವಾಗಿ 2018ರಿಂದ ಜೂನ್ 2021ರವರೆಗೆ ಲಕ್ನಳ್ಳಿಯಲ್ಲಿ ಸೇವೆ. ಸುದೀರ್ಘ ಒಟ್ಟು 41 ವರ್ಷ 3 ತಿಂಗಳ ಅತಿ ಸುದೀರ್ಘ ಸೇವೆ ಅಂತಲೂ ಅಂದರೂ ಅಡ್ಡಿ ಇಲ್ಲ. ಇದು 41 ವರ್ಷ 3 ತಿಂಗಳ ಸೇವೆಯನ್ನು ಮಾಡ್ತಾರೆ. ಯಾವುದೇ ರೀತಿ ಒಂದು ಸರ್ವಿಸ್ನಲ್ಲಿ ಕಪ್ಪು ಚುಕ್ಕೆ ಇರಲಾರ್ದಂಗೆ ಸೇವೆ ಮಾಡೋದು ಭಾಳ ಕಠಿಣ ಐತಿ. ಅದಕ್ಕೆ ಒಂದು ಬಸವಣ್ಣವರ ವಚನ ನೆನಪಿಗೆ ಬರುತ್ತೆ ನನಗೆ. ನೀರಿಗೆ ನೈದಿಲೆ ಶೃಂಗಾರ, ಗಗನಕ್ಕೆ ಚಂದ್ರಮಣಿ ಶೃಂಗಾರ, ನೊಸಲಿಗೆ ವಿಭೂತಿಯ ಶೃಂಗಾರ ಗೋಳ ಸಂಗಮ ದೇವ ಅಂಥೇಳಿ ಒಂದು ವಚನ ಐತಿ. ಅದೇ ರೀತಿಯಾಗಿ ನೀರಿಗೆ ನೈದಿಲೆ ಶೃಂಗಾರ, ಗಗನಕ್ಕೆ ಚಂದ್ರಮಣಿ ಶೃಂಗಾರ, ನೌಕರನಿಗೆ ಒಂದು ಕಪ್ಪು ಚುಕ್ಕೆ ಇಲ್ಲದ ನಿವೃತ್ತಿಯ ಶೃಂಗಾರ ಮತ್ತು ಬಂಗಾರ ಅಂದ್ರೆ ಅಡ್ಡಿ ಇಲ್ಲ. ಯಾಕಂದ್ರೆ ನಾವು ಸುದೀರ್ಘ 20-30 ವರ್ಷ ಸೇವೆ ಸಲ್ಲಿಸ್ಬೇಕಂದ್ರೆ ಸಾವಿರಾರು ಕಷ್ಟಗಳು ಬರ್ತಾವೆ. ಒಬ್ರು ಆಫೀಸರ್ ಹಿಂಗಿರ್ತಾರೆ, ಒಬ್ರು ಆಫೀಸರ್ ಹಿಂಗಿರ್ತಾರ. ಆಮೇಲೆ ಜೀವನ ಸಾಗಿಸೋದು ಭಾಳ ಕಠಿಣ ಇರುತ್ತೆ. ಅಂಥದ್ರಾಗ 41 ವರ್ಷ ಸೇವೆ ಸಲ್ಲಿಸಿ ಒಂದು ಕಪ್ಪು ಚುಕ್ಕೆ ಇರ್ಲಾರ್ದಂಗೆ ನಿವೃತ್ತಿ ಆಗಕತ್ತಾರಂದ್ರೆ ಒಂದು ಹೆಮ್ಮೆ. ನಮ್ಮ ಸ್ಟೇಷನ್ಯಾಗ ನಿವೃತ್ತಿ ಆಗಕತ್ತಾರಂದ್ರೆ ನಮಗೂ ಒಂದು ಹೆಮ್ಮೆ ಅನಿಸುತ್ತೆ. ಸರ್ ಮುಂದಿನ ಜೀವನ ಸುಖಕರವಾಗಿರಲಿ. ಇಲ್ಲಿ ಸರ್ ಪರಿಚಯ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ಸ್. ಒಳ್ಳೆಯ ಸಹಾಯ ಗುಣ ಭಾಳ ಐತೆ ಸರಿಗೆ. ಮತ್ತು ಇಲ್ಲಿ ಸ್ಟೇಷನ್ ಬಗ್ಗೆ ಏನೋ ಕಾಳಜಿ ಜಾಸ್ತಿ ವಹಿಸ್ಕೋತಾರೆ ಸರ್. ಮತ್ತು ನಮಗೆ ಏನೋ ಅದ್ರ ಬಗ್ಗೆ ಕರೆಂಟ್ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೂ ಸ್ವಲ್ಪ ಅದ್ರ ಬಗ್ಗೆ ಮುಂದಾಳತ್ವವನ್ನು ವಹಿಸಿ ನಮಗಲ್ಲಿ ಕೆಲಸ ಮಾಡ್ತಾರೋ. ಅವ್ರು ಜಯ ಆದ್ರೂ ನಮಗೆ ಕೆಲಸದ ಬಗ್ಗೆ ಹಿಂಗೆ ಮಾಡಬೇಕು, ಈ ರೀತಿ ಮಾಡಬೇಕು ಅಥವಾ ಕರೆಂಟ್ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತಾರೋ. ಮತ್ತು ಒಳ್ಳೆಯ ವ್ಯಕ್ತಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೇನೆ. ದಿಬ್ಬದಮನಿ ಸರ್ ಅವರ ರಿಟೈರ್ಡ್ ಫಂಕ್ಷನ್ಗೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಂಥ ಸುಜಾತ ಮೇಡಮ್ ಅವರಿಗೂ ಮತ್ತು ನಮ್ಮ ನೋಡಲ್ ಸ್ಟಾರ್ ಆದಂಥ ಗುಲ್ಜಾರ್ ಸರ್ ಅವರಿಗೂ
ಮತ್ತು ನಮ್ಮ ನೆಚ್ಚಿನ ಎಲ್ಲ ಎಇಗಳಾದಂಥ ಮತ್ತು ಸುಜಾತಾ ಮೇಡಮ್ ಅವರು ಮತ್ತು ನವನಗರ ಸ್ಟೇಷನ್ ಎ ಆದಂಥ ದೀಪಾ ಮೇಡಮ್ ಅವ್ರಿಗೂ ಮತ್ತು ನಮ್ಮ ಇನ್ನೊಬ್ಬ ಎ ಆದಂಥ ಬಡಗೇರ್ ಸರ್ ಅವ್ರಿಗೂ ಮತ್ತು ಎಲ್ಲ ಅವರ ಸ್ನೇಹಿತ ಬಳಗ ಅಲ್ಲಿ ನೋಡ್ರಿ ಅವರ ಸ್ನೇಹಿತ ಬಳಗ ಅಷ್ಟು ಒಂದು ಸರ್ವಿಸಿಂದ ಈ ಕೋವಿಡ್ ಪರಿಸ್ಥಿತಿ ಒಳಗೂ ಅವರ ನೆನಪಿಗೆ ನಾವು ಅವ್ರಿಗೆ ಇನ್ವೈಟ್ ಮಾಡಿಲ್ಲ, ಆದರೂ ಅವರು ಇದರಿಂದ ನಾವು ಅವ್ರ ರಿಟೈರ್ಮೆಂಟ್ ಡೇಟ್ ತಿಳ್ಕೊಂಡು ಅವರೇ ಬಂದಿದ್ದಾರೆ. ಅವ್ರಿಗೂ ನಮಗೆ ತುಂಬ ಹೃದಯದಿಂದ ಧನ್ಯವಾದಗಳು ತಿಳಿಸ್ತೀನಿ. ಆಮೇಲೆ ಈ ಒಂದು ನಮ್ಮ ಈ ಸರ್ ಬಗ್ಗೆ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ದಿಬ್ಬದಮನಿ ಸರ್ ಅವರಿಗೆ ನಮಗೆ ಒಂದು ಒಳ್ಳೆಯ ಮಾರ್ಗದರ್ಶಕರು ಅಂತಂದ್ರೆ ತಪ್ಪ ಹಾಕಿಲ್ಲ. ಯಾಕಂದ್ರೆ ನಾವು ಅವರು ಆತ್ಮೀಯತೆ ನಾನು ಲಾಸ್ಟಿಗೆ ಈ 3 ಮಂತ್ಸಿಂದ ಶಿಫ್ಟಿಗೆ ಬಂದಿದ್ದೆ. ಅವ್ರು ಕೂಡ ಮೊದಲಿಂದನೂ ಅವರು ನಮಗೆ ಅಂತ ಅನಿಸಿಲ್ಲ ಯಾವಾಗಲೂ. ಯಾಕಂದ್ರೆ ಅವ್ರು ಯಾವಾಗಲೂ ಅಂತ ನಮಗೆ ಯಾವತ್ತೂ ತೋರಿಸ್ಕೊಟ್ಟಿಲ್ಲ. ಅವ್ರು ಒಂದು ಕೆಳಮಟ್ಟದಿಂದ ಹಿಡ್ಕೊಂಡು ಮೇಲ್ಮಟ್ಟದೊಳಗೂ ಎಲ್ಲ ಕಾರ್ಯವನ್ನು ನಿರ್ವಹಿಸ್ತಾರೆ ಅವರು. ಅಂದ್ರೆ ನಮ್ಮ ಜೊತೆಗೆ ಅವರು ಬರೀ ಅಂದರೆ ಕೆಲಸ ಅಷ್ಟೇ ಮಾಡಬೇಕು ಅನ್ನೋದು ಕೆಲವೊಂದು ಭಾವನೆಗಳು ಕೆಲವೊಬ್ಬರಲ್ಲಿ ಇರ್ತಾವ. ಆದ್ರೆ ಅವರು ಮಾತ್ರ ಆ ಥರ ಸೂಕ್ತ ವ್ಯಕ್ತಿ ಅಲ್ಲ. ಅವರು ಎಲ್ಲ ಕಾರ್ಯಗಳನ್ನ ನೀವು ನಮ್ಮ ಹೆಲ್ಪರ್ ಕೆಲಸ ಸದೇ ನೀವು ಮಾಡ್ಬೇಕು ನೀ ಮಾಡ್ಬೇಕು ಅನ್ನೋಂಗಿಲ್ಲ, ಎಲ್ಲರನ್ನೂ ಒಗ್ಗೂಡಿಸಿ ಕೆಲಸ ಮಾಡಿಸ್ತಿದ್ರು. ಅಂತ ಒಂದು ಒಳ್ಳೆಯ ವ್ಯಕ್ತಿ ಇವತ್ತು ರಿಟೈರ್ಮೆಂಟ್ ಆಗತ್ತಾರ ಅಂದ್ರೆ ನಮಗೂ ಒಂದು ದುಃಖದ ಸಂಗತಿ. ಇನ್ನೊಂದು ಸಂತೋಷ ಸಂಗತಿ ಅಂದ್ರೆ ಇಷ್ಟು 41 ವರ್ಷ ಸೇವೆಯನ್ನು ಮಾಡಿ ನಮ್ಮ ಡಿಪಾರ್ಟ್ಮೆಂಟಿಗೆ ಒಳ್ಳೆಯ ಸರ್ವಿಸ್ ಮಾಡಿ ಅದು ನಮ್ಮ ಸ್ಟೇಷನ್ ಒಳಗೆ ರಿಟೈರ್ಡ್ ಆಗ್ತಾರಂದ್ರೆ ಅದು ಒಂದು ಸಂತೋಷದ ಸಂಗತಿ. ಮತ್ತು ನನ್ನ ಜೊತೆ ಅವರ ಒಂದು ಬಾಂಧವ್ಯ ಏನಂದ್ರೆ ಈ ಅಂದ್ರೆ ನಾವು ಇಲ್ಲಿ ಬರೀ ನೌಕರಿ ಮಾಡ್ತೀವಿ. ಇಲ್ಲಿ ನೌಕರಿ ಮಾಡೋದ್ರಾಗ ಬರೀ ಹೆಲ್ಪರ್ ಮತ್ತು ಸಂಬಂಧ ಅಲ್ಲ, ಅದು ಮೀರಿ ನಾವು ಉತ್ತಮ ಆತ್ಮೀಯತೆಯನ್ನು ಅವ್ರು ನನ್ನ ಜೊತೆ ಅಲ್ಲ ಎಲ್ಲರ ಜೊತೆಗೂ ಹಂಗೆ ಬಾಂಧವ್ಯ ಇಟ್ಕೋತಾರೆ. ಅಂತ ಒಂದು ಒಳ್ಳೆಯ ಬಾಂಧವ್ಯವನ್ನು ಅವನು ಎಂದೂ ಮರೆಯೋಕ್ಕಾಗಲ್ಲ ಅಂಥ ವ್ಯಕ್ತಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರು ಯಾವುದೇ ಸ್ಟೇಷನಲ್ಲಿ ಏನೇ ಟ್ರಬಲ್ ಶಿಫ್ಟ್ ಒಳಗೆ ಯಾವುದೇ ಟ್ರಬಲ್ಸ್ ಬಂದರೆ ಟೆಕ್ನಿಕಲ್ ಅಂತ ಅವ್ರು ಎತ್ತಿದ ಕೈ ಹುಡುಕಿ ಮಾಡ್ತಿದ್ರು ಅವರು. ಅವು ಅಲ್ಲೇ ಕಣ್ತಂದ್ರೆ ಕಣ್ಣಿಗೆ ಅದನ್ನು ಅಲ್ಲೇ ಬಿಡೋದಿಲ್ಲ, ಅವತ್ತ ಮಾಡಿ ಮುಗಿಸ್ಬಿಡ್ತಿದ್ರು ಅದನ್ನು. ಆದರೆ ಇನ್ನೊಂದು ದೊಡ್ಡ ಗುಣ ಅಂದ್ರೆ ಅವ್ರು ಮಾಡಿದ ಕೆಲಸವನ್ನು ಒಂದು ದಿನ ಫೋಟೋ ಹೊಡೆದ ಎಕ್ಸ್ಪೋಸ್ ಕೊಟ್ಟಿಲ್ಲ. ನಾನು ನೋಡಿದ್ದೆ ಒಂದು ದಿನ ನಾ ಕೆಲಸ ಮಾಡೀನಿ ಇದನ್ನು ಫೋಟೋ ಹಾಕಿ ನಾನು ನೋಡಿಲ್ಲ ಅವ್ರನ್ನ. ಯಾಕಂದ್ರೆ ಅವ್ರು ಅಂಥವೆಲ್ಲ ಬೇಡ ಅಂತೇಳಿ ಅಂದರೆ ಅವ್ರು ತೋರಿಸ್ಕೊತಿದ್ದಿಲ್ಲ, ನಾ ಕೆಲಸ ಮಾಡ್ತೀನಿ ಅಂತೇಳಿ ತೋರಿಸ್ಕೊತಿದ್ದಿಲ್ಲ ಅವತ್ತು. ಆದರೆ ಒಂದು ಉತ್ಸಾಹ ತುಂಬೋದು, ಫೋಟೋ ಹಾಕಿ ನಾವು ಉತ್ಸಾಹ ತುಂಬೋದು ಒಂದು ಇದನ್ನು ಮಾಡ್ತಾಯಿದ್ದೀವಿ ನೋಡಲಿಂದ ಅವ್ರಿಗೆ ಇನ್ನಷ್ಟು ಧೈರ್ಯ ಬರಲಿ ಅಂತೇಳಿ. ಆದರೆ ಅವ್ರು ಯಾವತ್ತೂ ಅಂಥ ಕೆಲಸವನ್ನು ನೋಡಲಿಲ್ಲ ಅವರಲ್ಲಿ. ಆಮೇಲೆ ಅವ್ರಿಗೆ ನಮಗೆ ಎಲ್ಲ ಟೆಕ್ನಿಕಲ್ ನಾನಂತೆ ಅವರಿಂದ ಭಾಳ ತುಂಬ ಕಲ್ತಿದ್ದೀನಿ ಅವ್ರ ಕೂಡ ಜೊತೆಗಿದ್ದಾಗ. ಆಮೇಲೆ ಶಿಫ್ಟಲ್ಲಿ ಯಾವ ಟೆಕ್ನಿಕಲ್ ಪ್ರಾಬ್ಲಮ್ಸ ಅವ್ರು ನನಗೆ ಈಸಿಯಾಗಿ ಎಷ್ಟು ಚಂದ ಹೇಳ್ಕೊಡ್ತಿದ್ರು ಅಂದ್ರೆ ಒಂದು ತಾಯಿ ಮಗುವಿಗೆ ಹೆಂಗೆ ಹೇಳ್ತಾರೆ ಆ ಟೈಪ್ ನನಗೊಂದು ಒಳ್ಳೆಯ ಬಾಂಧವ್ಯದಿಂದ ಅವರು ಹೇಳ್ಕೊಡ್ತಿದ್ರು. ಅದೇ ಥರ ಎಲ್ಲರಿಗೂ ಹಂಗೆ ಒಂದು ಕಲ್ಲಿದ್ರೂ ಮೂರ್ತಿ ಮಾಡುವಂಥ ಗುಣ ಅವ್ರ ಕಡೆ ಐತಿ. ಇದಕ್ಕಿಂತ ಹೆಚ್ಚಿಂದ ಏನು ಹೇಳಬೇಕಾಗಿಲ್ಲ. ಅಂಥ ಒಂದು ಒಳ್ಳೆಯ ಸಂಬಂಧ ಅಧಿಕಾರಿಗಳ ಜೊತೆನೂ ಅಷ್ಟು ನಿಕಟವಾದ ಅವರು ಎಷ್ಟು ಸಂಬಂಧವನ್ನು ಇದು ಮಾಡ್ತಿದ್ರಂದ್ರೆ ಎಲ್ಲರ ಜೊತೆಗನ ಒಳ್ಳೆಯ ಬಾಂಧವ್ಯ ಬರೆಸ್ತಿದ್ರು. ಯಾವುದಾರ ಒಂದು ಸಣ್ಣ ಇಶ್ಯೂ ಆದರೂ ಅದನ್ನ ಅಷ್ಟು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ಅಂದ್ರೆ ಅಷ್ಟ ಒಂದು ಆತ್ಮೀಯತೆ ಇತ್ತು. ಅದಕ್ಕೆ ಇಂದ ಹೆಚ್ಚಿಂದ ಹೇಳೋಕ್ಕಾಗ್ತಾ ಇಲ್ಲ. ಆದ್ದರಿಂದ ಅವರ ಮುಂದಿನ ಅವರ ಜೀವನ ಸುಖಮಯಕರವಾಗಿರಲಿ. ಅವರು ಎಲ್ಲೇ ಇದ್ದರೂ ನಮಗೆ ಮಾರ್ಗದರ್ಶಕರಾಗೇ ಉಳಿತಾರಂತೇಳಿ ಅವರಲ್ಲಿ ಕೇಳ್ಕೊತೀನಿ. ಆಮೇಲೆ ಇಲ್ಲಿ ಈ ಸಭೆಯ ಮುಖಾಂತರ ಕೇಳೋದು ನಮ್ಮ ನೋಡಲ್ ಸ್ಟಾಫ್ ವತಿಯಿಂದ ಯಾವ್ದಾರ ನಮ್ಮ ಸಿಬ್ಬಂದಿ ವರ್ಗದಿಂದ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳು ಆಗಿದ್ರೆ ಅವ್ರಿಗೆ ನೋವಾಗುವಂಥ ಆಗಿದ್ರೆ ಅದನ್ನು ನಾವು ಈ ಸಭೆಯ ಮುಖಾಂತರ ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ಅವರಂಥ ವ್ಯಕ್ತಿ ಹಂಗೇನಾರ ನಮಗೆ ತಿಳಿಯೋದು ಆಗಿದ್ರೆ ಅದನ್ನು ಅವ್ರು ಮನ್ನಿಸ್ಬೇಕಂತೇಳಿ ಕೇಳ್ಕೊತೀನಿ. ಅವರಿಗೆ ನನಗೆ ಒಳ್ಳೆಯ ಒಂದು ಗುರುವಿನ ಸ್ಥಾನ ಕೊಟ್ಟಿದ್ದಕ್ಕೆ ಅವರಿಗೆ ನಾನು ತುಂಬ ಹೃದಯದ ಆತ್ಮೀಯವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಅವರ ಮುಂದಿನ ಜೀವನ ಸುಖಮಯವಾಗಿರಲಿ. ಅದು 100%. ಯಾಕಂದ್ರೆ ಅವ್ರ ಮಕ್ಕಳು ಮತ್ತು ಅವ್ರ ಮಿಸ್ಸಸ್ಸು ಹಾಗೆ ಇದ್ದಾರೆ. ಅಷ್ಟು ಒಳ್ಳೆಯ ರೀತಿಯಿಂದ ಅವರೆಲ್ಲರೂ ಅವರ ಕುಟುಂಬ ವರ್ಗ ಅಷ್ಟೇ ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ನಾನು ನೋಡಿದ್ದೀನಿ. ಹಂಗೆ ನೋಡ್ಕೋತಾರೆ. ಯಾಕಂದ್ರೆ ಒಂದು ಊಟ ಡಬ್ಬಿ ತೊಗೊಂಬಂದ್ರೆ ನಾನು ಆತ್ಮೀಯತೆಯಿಂದ ಹೇಳ್ತೀನಿ, ಡಬ್ಬಿ ಒಳಗೆ ಎಲ್ಲರಿಗೆ ಹಂಚಿ ತಿಂತಿದ್ರು. ಅವ್ರದ್ದು ಇನ್ನೊಂದು ಗುಣ, ಒಂದು ಡಬ್ಬಿ ತೊಗೊಂಬಂದ್ರೆ
ಅದಿಷ್ಟೇ ಇದ್ರೆ ಎಲ್ಲರೂ ಯಾರಿಗೂ ಹೊರಗೆ ಹೋಗ್ಬಿಡ್ರೆ ಇದ್ರಾಗ ತಿನ್ನೋಣ ಎಷ್ಟಂತ ಅವ್ರಿಗಿಲ್ಲ ಅಂದ್ರು ಬೇರೆಯವ್ರಿಗೂ ಕೊಟ್ಟ ಅಂದ್ರೆ ಹಂಚಿ ತಿನ್ನುವಂಥ ಗುಣ ಅದು ನಾನಂತ ಕಂಡೆ. ನನಗೆ ಡಬ್ಬಿನ ತೊಗೊಂಬರ್ಬೇಡ ಅಂತಿದ್ರು. ನಾನು ಹುಟ್ಟು ಡಬ್ಬಿ ತೊಗೊಂಬರತ್ರ ಇಲ್ಲಿ ಶಿಫ್ಟಿಗೆ ನೀವು ಕಟ್ಕೊಂಡು ಹೋಗ್ಬಾರ್ರಿ ನಾನು ತಂದಿರ್ತೀನಿ ಅಂತ ಫೋನ್ ಮಾಡಿ ಹೇಳ್ತಿದ್ರು ಪ್ರತಿ ಟೈಮು. ನಾನು ಅದಕ್ಕೆ ಅದೇ ರೂಢಿ ಬಿದ್ದುಬಿಟ್ಟಿತ್ತು ನನಗೆ. ನಾ ಇಷ್ಟು ದಿನ ಬಂದರು ಡ್ಯೂಟಿಗೆ ಊಟ ಡಬ್ಬಿ ತೊಗೊಂಬರ್ತಿದ್ದೆ. ಅವ್ರ ನೀವು ಸರ್ ಅದಾರ ದಿಬ್ಬದ ಸರ್ ಅದಾರ ನಾನು ಡಬ್ಬಿನ ಬಿಟ್ಟು ಬರತ್ತಿದ್ದೆ ಕೆಲವೊಂದು ವಿಷಯದ. ಅಂದ್ರೆ ಅಷ್ಟು ಒಂದು ಎಲ್ಲದರಲ್ಲೂ ಅವ್ರ ಅಷ್ಟು ಒಂದು ಒಳ್ಳೆಯ ಗುಣ ಐತಿ. ಅದಕ್ಕೆ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸ್ತಾ ಮುಂದಿನ ಜೀವನ ಸುಖಮಯಕರವಾಗಿರಲಿ ಅಂತೇಳಿ ಅವರ ಬಗ್ಗೆ ಒಂದೆರಡು ಮಾತನಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ದಿವಸ ನಾವು ಸ್ಥೂಲವಾಗಿ ಬೀಳ್ಕೊಡ್ತೀವಿ, ಆದರೆ ಸೂಕ್ಷ್ಮವಾಗಿ ಮಾನಸಿಕವಾಗಿ ಬೀಳ್ಕೊಡೋದು ಕಷ್ಟ. ಯಾಕಂತಂದ್ರೆ ಅವ್ರ ಹೆಸರಿನಲ್ಲಿ ಒಂದು ವಿಶೇಷತೆ ಐತಿ, ದಿಬ್ಬದ ಮನಿ. ದಿಬ್ಬ ಅಂದ್ರೆ ಎತ್ತರ, ಮನಿ ಅಂದ್ರೆ ಮನಿ. ಯಾವಾಗಲೂ ಈಗ ನಾವು ಮನಿನ ಸ್ಥೂಲವಾಗಿ ನೋಡ್ತೀವಿ, ಆದ್ರೆ ಶಿಶುಳ ಸೇರಿಪ್ರು ಹೇಳ್ತಾರೆ ಈ ಶರೀರನ ಒಂದು ಮನಿ, ಇದರೊಳಗೆ ಜೀವಾತ್ಮ ಇರ್ತಾನಲ್ಲ ಆ ಮನಿ ಒಡೆಯ. ಆ ಮನಸ್ಸು ಆ ಬುದ್ಧಿ ನಮ್ಮ ಶಾಂತನವ್ರು ಹೇಳ್ದಂಗೆ ಎತ್ತರವಾಗಿ ಯಾರಲ್ಲಿ ಇರುತ್ತಾ ಅವರು ಜನರಿಗೆ ಹತ್ತಿರವಾಗಿರ್ತಾರೆ. ಎತ್ತರ ಆಗಿರೋರು ಹತ್ತಿರವಾಗಿರ್ತಾರೆ. ಫಲ ತುಂಬಿರತಕ್ಕಂಥ ಸಸಿ ಅಥವಾ ಗಿಡ ಯಾವತ್ತೂ ಬಾಗಿರುತ್ತೆ, ಬಾಗಿದ್ದು ಬೀಗುತ್ತೆ. ಎಲ್ಲಿ ಜ್ಞಾನ ಇದೆ, ಎಲ್ಲಿ ಹೆಚ್ಚು ತಾಕತ್ತಿದೆ, ಆ ವ್ಯಕ್ತಿ ಜನರ ಮಧ್ಯೆ ತಾನು ತನ್ನನ್ನು ಅರ್ಪಿಸ್ಕೋಬೇಕಾಗತ್ತೆ. ಅದಕ್ಕೆ ಈ ಪ್ರಪಂಚದೊಳಗೆ ಒಂದು ಪಾಂಡವ್ರದ್ದು ಉದಾಹರಣೆ ಭಾಳ ಸುಂದರವಾಗೈತಿ. ಅವರು ಕೃಷ್ಣ ಪರಮಾತ್ಮ ಹೇಳಿದಂತ 5 ಜನರಿಗೆ ನೀವು 5 ಆಶ್ಚರ್ಯಗಳನ್ನು ನೋಡ್ಕೊಂಡು ಬರ್ರಿ ಅಂತೇಳಿ. ಜಾಸ್ತಿ ಟೈಮ್ ತೊಗೊಂಡಿಲ್ಲ ಸರ್ ಬಗ್ಗೆ ಎರಡು ಮಾತು ಹೇಳ್ತೀನಿ. ಸರ್ದ ನಂದು ಒಂದೇ ಡಿಸ್ಟಿಕ್ ಚುನಾವಣೆ ಒಳಗೆ ಹೆಂಗೆ ಗೆದ್ದ ಒಂದು ಪಕ್ಷ ಸ್ಥಾಪನೆ ಮಾಡಿ ಮೆಜಾರಿಟಿ ಮಾಡ್ತಾರಲ್ಲ, ಹಂಗತ್ತೆ ಗದಗ ಡಿಸ್ಟಿಕ್ಕಿನ ಮೆಜಾರಿಟಿ ಭಾಳ ಐತೆ ಲಕ್ಮಳ್ಳಿ ಒಳಗೆ. ಬರ್ಬರ್ತಾ ಅದು ಕಡಿಮೆ ಹಾಕೊಂತ ಹೊಂಟಂತ ದುಃಖ ಆಗಾಕತ್ತೈತಿ. ಸರ್ ಹುಟ್ಟೂರಿನ ಬಗ್ಗೆ ಭಾಳ ಅಭಿಮಾನ ಇಟ್ಕೊಂಡಿರ್ತಾರೆ. ಸರ್ ನಾನು ಕೊಡಿದ್ವಿ ಅಂದ್ರೆ ಬರೀ ಊರಿನ ಬಗ್ಗೆ ಮಾತಾಡ್ತಿರ್ತೀವಿ. ಸರ್ ಅದು ಹಂಗಾತ್ರಿ ಇದು ಹಿಂಗಾತ್ರಿ ಅಂತೇಳಿ. ಸರ್ ನೇಚರ್ ಹೆಂಗೈತೆ ಅಂದ್ರೆ ಎರಡು ಮಾತನಾಗ ಹೇಳಕ್ಕೆ ಇಷ್ಟಪಡ್ತೀನಿ. ಕೂಡಿ ಆಗಿದ್ರೆ ಅಷ್ಟೇ ನಮ್ಗೆ ಶಕ್ತಿ, ಬಿಡಿ ಬಿಡಿ ಆಗಿದ್ರೆ ಶಕ್ತಿ ಇಲ್ಲ ಅನ್ನೋದು ದಿಬ್ಬದ ಮನಿ ಸರ್ ವರ್ಕ್ನಾಗ ನೋಡಿ ತೋರಿಸ್ತಾರ ಅಂತ ನನಗೆ ಅನಿಸುತ್ತೆ. ಯಾಕಂದ್ರೆ ಯಾವ್ದಾ ವರ್ಕ್ ಮಾಡಲಿ ಅವ್ರು ಕೂಡಿ ಕರ್ಕೊಂಡು ಮಾಡ್ತಾರೆ, ಬಿಡಿ ಬಿಡಿಯಾಗಿ ಯಾವತ್ತೂ ಮಾಡಂಗಿಲ್ಲ. ಆಮೇಲೆ ವರ್ಕ್ ಮಾಡಿದ್ದನ್ನ ಅವ್ರು ಯಾವತ್ತೂ ತೋರಿಸ್ಕೊಡಂಗಿಲ್ಲ. ಅವ್ರಿಗೆ ಹೇಳ್ತಿರ್ತಾರೆ ವರ್ಕ್ ನೀನು ಶಿಕ್ಷಣ ಹಂಚ್ಕೊಂತ ಹೋಗು, ನಿನಗೆ ಜಾಸ್ತಿ ಆಗತ್ತೆ, ಆಸ್ತಿ ಮಾಡಬೇಡ ಮಂತು, ನೀನು ನಿನಗೆ ಏನು ತಿಳಿದಿರ್ತೈತಿಲ್ಲ ಅದನ್ನ ಮಂದಿಗೆ ಹೇಳ್ಕೊಂತ ಹೋಗು, ನಿನಗೆ ಜಾಸ್ತಿ ಹಾಕೊಂತ ಹೋಗುತ್ತಾ, ಆಮೇಲೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಸರ್ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ಹೇಳಿ 2 ಮಾತು ಹೇಳಿ ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಸ್ವಲ್ಪ ಜಾಸ್ತಿ ಗೊತ್ತಿಲ್ಲ, ಟೆಕ್ನಿಕಲಿ ಸ್ವಲ್ಪ ನಾವು ಕಡಿಮೆ ಆದರೂ ಕೂಡ ಅವ್ರನ್ನ ಕೇಳ್ಕೊಂಡು ನಾವು ಯಾವುದೇ ಸಮಯದಲ್ಲಿ ಆದರೂ ಕೂಡ ಅವ್ರಿಗೆ ಫೋನ್ ಮಾಡಿ ಏನೇ ತೊಂದರೆ ಆದರೂ ಕೂಡ ಈಗ 4 ವರ್ಷದಲ್ಲಿ ಸಾಕಷ್ಟು ಅನುಭವ ತೊಗೊಂಡಿದ್ದೀವಿ. ಏನೇ ಆದರೂ ಅವರ ಅನುಭವ ತೊಗೊಂಡು ನಾವು ಒಂದಿಷ್ಟು ಕೆಲಸ ಮಾಡೋದು ಕಲ್ತಿದ್ದೀನಿ. ಅದಕ್ಕೆ ಅವ್ರಿಗೆ ಮಧ್ಯದಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಇನ್ನು ಮುಂದೆ ಅವರ ಜೀವನ ನಿವೃತ್ತಿ ಜೀವನ ಸುಖಕರವಾಗಿರಲಿ, ತುಂಬ ಹೃದಯದಿಂದ ತುಂಬ ಜೀವನದಿಂದ ಸುಖಕರವಾಗಿ ಬಾಳಲಿ ಅಂತೇಳಿ ಈ ಸಮಯದಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನನಗೆ 2 ಮಾತು ಅವಕಾಶ ಮಾಡಿಕೊಟ್ಟಿದ್ದೇನೆ. ಧನ್ಯವಾದನ ಅರ್ಪಿಸ್ತೀನಿ. ಇನ್ನು ಮುಂದೆ ಆದ್ರೂ ಅವ್ರು ನಾವು ಊಟದ ಹೊರಗಡೆ ತ್ರಾಸ ಆಕಿದ್ದು ತಂದು ನಮ್ಗೆ ಊಟ ಕೊಟ್ಟಿರಿ. ಆ ಟೈಮ್ದಾಗ ನಾವು ಡ್ಯೂಟಿ ಮಾಡುವಾಗ ನಾನು ಆ್ಯಕ್ಚುಲಿ SA1 ಆಗಿ ನಾನು ಜಾಯ್ನ್ ಆಗಿದ್ದೆ. SA2 ಆಗಿ ಜಾಯ್ನ್ ಆದೆ. ಆಮೇಲೆ SA1 ಆಗಿ ನನ್ನ ಪ್ರಮೋಷನ್ ಬಡ್ತಿ ಬಂದಿದಾಗ ಸರ್ ಭಾಳ ಟ್ರೈ ಮಾಡಿದ್ರೆ ನಮ್ಮನ್ನ ಎಲ್ಲರೂ ಇಟ್ಕೋಬೇಕಂತೇಳಿ. ಬಟ್ ಅನಿವಾರ್ಯ ಅಲ್ಲಿ ಪೋಸ್ಟಿಂಗ್ ಇದಿಲ್ಲದಕ್ಕೆ ಮತ್ತೆ ನಮ್ಮನ್ನ ಹೊರಗೆ ಹೋಗ್ಬೇಕಂತ ಬಂತು. ಹೋರಿತಮ್ಮ ಇರಲಿ ಏನಾವಲ್ಲ, ನಿಮ್ಮ ಪ್ರಮೋಷನ್ ಐತಿ, ಹಾಳು ಮಾಡ್ಕೋಬೇಡ್ರಿ ಅಂತ ನಾವು ಅಲ್ಲಿ ಕೂತಿದ್ವಿ. ನಾವು ಪ್ರಮೋಷನ್ ಮಾಡಿ ಸರ ನಾವು ನಿಮ್ಮ ಜೋಡನೆ ಇರ್ತೀವಿ ಅಂತ ಕುಂತಿದ್ವಿ. ಆದ್ರೂ ಮತ್ತೆ ನಮ್ಗೆ ಧೈರ್ಯ ತುಂಬಿ ಮುಂದೆ ಕಳಿಸೋರು ಮುಂದೆ ನಮ್ಗೆ ಒಳ್ಳೇದಾಗೋದು ಹೊಂಟೈತಿ. ಅವ್ರು ಏನು ನಮ್ಗೆ ಮಾರ್ಗದರ್ಶನ ಮಾಡಿಕೊಟ್ಟಲ್ಲ, ಆ ಮಾರ್ಗದರ್ಶನ ನಾವು ಹೊಂಟೀವಿ. ಅವ್ರಿಗೆ ನಾವು ತುಂಬ ಹೃದಯದ ಆಭಾರಿಯಾಗಿರ್ತೀವಿ ಅಂತ ಹೇಳಿ ಸರ್ ನೀವು ಇನ್ನೂ ಏನು ಬೇಕಾದಿದ್ರು ಸರ್ ನಿಮ್ಮ ಕಡೆ ನಾವು ಕೇಳ್ತೀವಿ, ನಮ್ಗೆ ಡೈರೆಕ್ಷನ್ ಕೊಡಿ ಸರ್, ಇನ್ನೂ ಆದರೂ ನಾವು ಬರ್ತಾ ಇರ್ತೀವಿ ಸರ್. ಇಷ್ಟು ಹೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ಅವ್ರ ವ್ಯಕ್ತಿತ್ವನೇ ಅದೇ ರೀತಿ ಅದ. ಬಟ್ ನಾನು ಬರೀ ಕೇಳ್ತಿದ್ದೆ ಅಷ್ಟೇ. ಕೆಲವೊಂದು ಸರ್ತಿ ನಮ್ಮ ನಾಗೇಶ್ ಅವರು, ನಮ್ಮ ಶಾಂತಣ್ಣವರು, ಆಮೇಲೆ ಸರ್ ವೈಎಫ್ ಸರ್ ಮತ್ತು ಮಾತಾಡೋದಷ್ಟೇ ಕೇಳ್ತಿದ್ದೆ ನಾನು ನಾರ್ಮಲಾಗಿ. ಬಟ್ ಇದೆಲ್ಲ ನೋಡಿದ್ರೆ ಅನ್ಸುತ್ತೆ ಅವ್ರು ಹೇಳೋದು ಎಷ್ಟು ಸತ್ಯ ಅದ ಅದಕ್ಕಿಂತ ಹೆಚ್ಚಿಗೆ ನನಗೆ ಸ್ವಲ್ಪ ಫೀಲಿಂಗ್ ಆಗುತ್ತೆ. ಅವ್ರ ಜೊತೆ ಅಟ್ಲೀಸ್ಟ್ 1 ತಿಂಗಳಾದ್ರೂ ನಾ ಕೆಲಸ ಮಾಡ್ಬೋದಾಗಿತ್ತು ಅಂತಂದು. ಸೊ ಏನೋ ಇರಲಿ, ಬಟ್ ಅವ್ರದ್ದು ಮಾರ್ಗದರ್ಶನ ನಮ್ಮ ಜೊತೆ ಇದೇ ರೀತಿ ಮುಂದೆನೂ ಬರಲಿ ಅಂತ ಹೇಳಿ
ಹಾಗೆ ನಾವು ದಿಬ್ಬಮಣಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ. ಭಾಳ ಅಂದ್ರೆ ಎಲ್ಲರಿಗೂ ಈಗ ಅವ್ರ ಬಗ್ಗೆ ಹೇಳಿದಾರಲ್ಲ, ಅದಕ್ಕಿಂತ ಹೆಚ್ಚದಾರ ಅವರು. ನಾವು ಸವದತ್ತಿ, ನಾನು ಮೊದಲು ಎಸ್ಕಾಮ್ದಲ್ಲಿದ್ದೆ ಮೀಟರ್ ರೀಡರ್ ಆಗಿ. ನನಗೆ ಪ್ರಮೋಷನ್ ಬಂದಾಗ ನನ್ನ ಸಲುವಾಗಿ ನಾವು ಒಂದು ಪೋಸ್ಟನ್ನು ಹೋಲ್ಡ್ ಮಾಡಿಸಿರೋರು. ಅವರು ಇಲ್ಲಿದ್ದಾರೆ, ಪಾಟೀಲ್ ಅಂತೇಳಿ ಮೇಸ್ತ್ರಿ, ಅವರು ಬಂದಿದ್ದಾರೆ. ಅವರು ಜೈ ಪೋಸ್ಟ್ಗೆ ಅವ್ರು ಕೌಂಟ್ ಮಾಡಿಸಿ ನಂದು ಪ್ರಮೋಷನ್ ಬರೋ ಮಟ್ಟ ಆ ಪೋಸ್ಟನ್ನು ಹೋಲ್ಡ್ ಮಾಡಿಸಿ, ನನ್ನ ಪ್ರಮೋಷನ್ ಬಂದ ತಕ್ಷಣ ನೀವು ಇಲ್ಲೇ ನಮ್ಮಲ್ಲೇ ಬರ್ಬೇಕಂತೇಳಿ ಅಡ್ವಾನ್ಸ್ ಆಗಿ ಇಟ್ಟಿದ್ರು. ಅದೇ ಥರ ನಾನು ಪ್ರಮೋಷನ್ ಬಂದ ಕೂಡಲೇ ನಾನು KPDCಯಲ್ಲಿ ಬಂದೆ. ಅಂದಿಂದ ನಾವು ಒಂದು 6 ತಿಂಗಳ ಮಟ್ಟಿಗೆ ಅವ್ರ ಜೊತೆ ಶಿಫ್ಟ್ ಡ್ಯೂಟಿ ಮಾಡಿದ್ದೀವಿ ಸವದತ್ತಿ ಒಳಗೆ 2011 ಮುಂದೆ ಅವರಿಗೆ ಹೆಚ್ಚುವರಿಯಾಗಿ ನಮ್ಮ ಯಾದವಾಡ ಸರು, ಆಮೇಲೆ ದಿಬ್ಬಮಣಿ ಸರಿಗೆ 2-3 ವರ್ಷ ಸ್ಟೇಷನ್ ಮೇಂಟೆನೆನ್ಸ್ ಮಾಡ್ತಿದ್ರು. ಜೊತೆಗೆ ಮೀಟಿಂಗ್ ಅಟೆಂಡ್ ಮಾಡಬೇಕು, ಆಮೇಲೆ ಸ್ಟೇಷನ್ ನೋಡ್ಕೋಬೇಕು. ಹೀಗೆಲ್ಲ ಸ್ವಲ್ಪ ಹೆಚ್ಚಿನ ಕೆಲಸದ ಭಾರ ಅವ್ರ ಇಬ್ಬರಿಗೆ ಇತ್ತು, ಯಾದವಾಡ ಸರಿಗೂ ಮತ್ತು ನಮ್ಮ ದಿಬ್ಬಮಣಿ ಸರಿಗೆ. ನಮ್ಮ ಕೆಲಸನೂ ಒಂದು ಸ್ವಲ್ಪ ಹಗರು ಮಾಡಿರಲ್ಲ ಅಂತಂದ್ರು. ಹೆಂಗೆ ಮಾಡೋದು, ನೀವು ಸ್ಟೇಷನ್ ಇನ್ಚಾರ್ಜ್ ಹಾಕ್ಬಿಡ್ತೇವೆ, ನೀವು ಸ್ಟೇಷನ್ ಇನ್ಚಾರ್ಜ್ ಹೋಗ್ರಿ, ಶಿಫ್ಟಿ ಔಟ್ಸೋರ್ಸ್ ತಗೊಳ್ಳೋಣ ಅಂತೇಳಿ. ಅವಾಗ ಅಷ್ಟು ತಲೆ ಓಡಿಸಿ ಮಾಡಕ್ಕೆ ಬೇಕಂತ ಅಧಿಕಾರಿಗಳು ಇದ್ರು. ಇದನ್ನ ಹೆಂಗೆ ಮಾಡಬೇಕಪ್ಪ, 3 ಮಂದಿ 3 ಸ್ಟೇಷನ್ ಒಬ್ಬರೇ ಮೇಂಟೈನ್ ಮಾಡೋದು ಭಾಳ ಕಷ್ಟ. ಅದ್ರಾಗ ಹೆವಿ ಲೋಡ್ ಸ್ಟೇಷನ್ ಅಂದ್ರೆ ಯರಗಟ್ಟಿ, ಮುನವಳ್ಳಿ. ಅಂಥದ್ರಾಗ ಜನರ ದಿವಸ ಸ್ಟ್ರೈಕ್ ಮಾಡೋರು. ಸಪ್ಲೈ ಯಾವಾಗೆಲ್ಲ ಜನ್ರೇಷನ್ ಕಡಿಮೆ ಇತ್ತು, ಅಂಥ ಟೈಮ್ದಾಗ ಜನರನ್ನ ಕಂಟ್ರೋಲ್ ಮಾಡೋದ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿತ್ತು. ಸಿಟಿ ಒಳಗಿನವ್ರು ಎಲ್ಲರೂ ಯಾರು ಬರ್ತಿದ್ದಿಲ್ಲ, ಎಂಥ ಅಧಿಕಾರಿ ಇದ್ರು ಅಲ್ಲಿ ಏನೋ ಗಲಾಟೆ ಆದರೂ ಅವರೇ ನೀವೇ ಮ್ಯಾನೇಜ್ ಮಾಡ್ರಿ. ಜನ ನಮ್ಮನ್ನು ಬಡ್ದು ಹೋದ್ರು ನೀವೇ ಮ್ಯಾನೇಜ್ ಮಾಡ್ರಿ, ಬಡಿಸೋರು ನೀವೇ ಬಡಿಸೋರು, ಯಾವ ಅಧಿಕಾರಿಗಳು ಬರ್ತಿದ್ದಿಲ್ಲ. ಅಂಥ ಟೈಮ್ದಾಗ ಯಾವುದೋ ಒಂದು ಜನರಿಂದ ಒಂದು ಕೆಟ್ಟ ಶಬ್ದ ಬರೆದಂಥ ಇದನ್ನ ಪರಿಸ್ಥಿತಿ ನಿರ್ಮಾಣ ಮಾಡಿ ಜನರಿಗೆ ಒಳ್ಳೆ ತಿಳಿಯಾದ ಮಾಹಿತಿಯನ್ನು ಕೊಟ್ಟು ಅವ್ರು ತಿಳಿಗೊಳಿಸಿ ಸಪ್ಲೈ ಕೊಡೋ ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆಯನ್ನು ಯಾವ ಅಧಿಕಾರಿಗಳು ತಲೆ ಬರ್ತಿದ್ದಿಲ್ಲ. ಅಲ್ಲೇ ಸ್ಟೇಷನ್ದಾಗ ದಿಬ್ಬಮಣಿದಾರ ಹೋಗ್ರಿ, ಅವರೆಲ್ಲ ಮ್ಯಾನೇಜ್ ಮಾಡ್ತಾರೆ, ಅವ್ರ ಕಡೆ ಹೋಗ್ರಿ. ಹಿಂಗಾಗಿ ಅವರು ಎಲ್ಲರಿಗೂ ಇವನ್ ಕನ್ಸ್ಯೂಮರ್ ಸಹಿತ ಮೊದಲಾಗಿ ದಿಬ್ಬಮಣಿ ಅವ್ರು ಅಂತಂದ್ರೆ ಅಗದಿ ಚಿರಪರಿಚಿತರಾಗಿಬಿಟ್ಟಿದ್ದಾರೆ ಸವದತ್ತಿ ತಾಲೂಕಿನಾಗ. ಇವತ್ತು ಅವರು ಸೇವೆಯಿಂದ ನಿವೃತ್ತಿ ಆಗತ್ತಾರೆ. ನಮಗೆಲ್ಲರಿಗೂ ಏನಂತಂದ್ರೆ ಒಂದು ಒಳ್ಳೆಯ ವ್ಯಕ್ತಿಯನ್ನ, ಒಂದು ಮಾರ್ಗದರ್ಶಕನ, ಈಗ ಹೊಸಬರು ಬರೋರಿಗೆ ಕೂಡ ಒಂದು ತಂದೆ ಸ್ಥಾನದಲ್ಲಿದ್ದಾರೆ. ಅವ್ರ ಕಡೆ ಕೆಲಸ ಮಾಡೋ ಅವಕಾಶ ನಮ್ಗೆ ವಂಚಿತರಾದಿಲ್ಲ ಅಂತ ಒಂದು ಭಾವನೆ ಈ ಹೊಸದಾಗಿ ಬಂದ ಹುಡುಗರಲ್ಲಿ. ಯಾಕಂದ್ರೆ ಸ್ವಲ್ಪ ದಿವಸದಲ್ಲಿ ಅವರಲ್ಲಿ ನೋಡ್ಕೊಂಡಿದ್ದಾರೆ. ಈಗ ಅವ್ರಿಗೆ ಏನಿಸುತ್ತೆ, ನಮ್ಮ ಕೂಡ ಇನ್ನೂ ಭಾಳ ಸರ್ವಿಸ್ ಮಾಡಬೇಕಾಗಿತ್ತು ಅಂತ. ಈಗ ಮನುಷ್ಯನ ಜೀವನ ಏನಾಯ್ತದ, ಜೀವನ ಅನ್ನೋದು ಹುಟ್ಟಿ ಬರೋದು ಅನಿರೀಕ್ಷಿತ, ಸಾವು ಖಚಿತ. ಹಾಗಿದ್ದಾಗ ನಾವು ಸೇವೆಗೆ ಸೇರಿದಾಗಿಂದ ನಮ್ಮ ಸೇವೆ ಮುಗಿದು 60ನೇ ವಯಸ್ಸಿಗಿಂದ ನಮ್ಗೆ ನಿವೃತ್ತಿ ಆಗಲೇಬೇಕು. ಅವ್ರು ಇನ್ನೂ ಕೆಲಸ ಮಾಡಕ್ಕೆ ಅಗದಿ ಉತ್ಸಾಹ ಇದ್ದಾರೆ, ಇನ್ನೂ ಗಟ್ಟಿಮುಟ್ಟಾಗಿದ್ದಾರೆ, ಅವ್ರು ಮಾಡಕ್ಕೆ ರೆಡಿ ಇದ್ದಾರೆ. ಆದರೆ ಡಿಪಾರ್ಟ್ಮೆಂಟ್ ಅವ್ರನ್ನ ಇಟ್ಕೊಳ್ಳೋದಿಲ್ಲ. 60ನೇ ವಯಸ್ಸಿಗೆ ಎಷ್ಟೇ ಇವತ್ತು ನಾವು ಸಾಯಂಕಾಲ ಅವ್ರನ್ನ ರಿಲೀವ್ ಮಾಡಲೇಬೇಕು. ಹೀಗಾಗಿ ಅವರು ಸೇವೆಯಿಂದ ನಿವೃತ್ತಿ ಹೊಂದುತ್ತಾರೆ. ನಾನು ಆತ್ಮೀಯವಾಗಿ ಒಬ್ಬ ಒಳ್ಳೆಯ ಸ್ನೇಹಿತನನ್ನು ಕಳ್ಕೋತ ನನಗೆ ದುಃಖ ಆಗ್ತಾ ಇದೆ. ಈ ಸಮಯದಲ್ಲಿ ಅವರು ಇನ್ನೂ ಒಂದು ಸ್ವಲ್ಪ ದಿವಸ ಅವ್ರ ಸೇವೆ ಅವಶ್ಯ ಇತ್ತು. ನಮ್ಮ ಎಲ್ಲ ಸ್ನೇಹಿತರು ಯಾಲಿನ ಬೈಲು ಮುಂದೆ ತಡರಿಕೆ ನೋಡಲ್ದವರು, ತಡರಿಕೆ ನೋಡಲು ಇರೋರೆಲ್ಲರೂ ಅವರಲ್ಲೇ ಟ್ರೈನಿಂಗ್ ಆಗಿ ಇವತ್ತು ಎಲ್ಲರೂ ಜೈ ಒಳಗಿದ್ದಾರೆ. ಅವರು ಕೂಡ ಇವತ್ತು ಬಂದಿದ್ದಾರೆ ಈ ಸಮಾರಂಭದಲ್ಲಿ. ಅವರೆಲ್ಲರೂ ಕೂಡ ಅವ್ರಿಗೆ ಅವ್ರ ಕಡೆ ಕಲ್ತವ್ರನ್ನ ಅವ್ರು ಒಬ್ಬರಿಗೆ ಅಲ್ಲ, ಒಂದು ಟೆಕ್ನಿಕಲ್ ಸೈಡ್, ಅಕೌಂಟ್ ಸೈಡ್ ಆಗಲಿ, ಯಾವುದೇ ಇರಲಿ, ಇದು ನನ್ನ ಕೆಲಸ ನಿನ್ನ ಕೆಲಸ ಅಂತ ಎಂದೂ ಅವರು ಅದನ್ನು ಅವ್ರ ಬಾಯಿಲಿಂದ ಬರಲಿಲ್ಲ. ಏನು ಸಮಸ್ಯೆ, ಅಕೌಂಟ್ಸ್ನವ್ರ ಸಮಸ್ಯೆ ಆದ್ರೆ ಅಲ್ಲಿ ಮುಂಜಾನೆ ಸಂತಾನ ಟೀ ಕೊಡು, ಎಲ್ಲೇ ಒಂದು ಅವಾಗೆಲ್ಲ ಪೈಸಾ ಲೆಕ್ಕ ಇತ್ತು. ಆ ಪೈಸಾನು ಕೂಡ ಟ್ಯಾಲಿ ಆಗೋ ಮಟ್ಟ ಟೀ ಹೊಡಿಬೇಕು. ಈಗಿನಾಗೆಲ್ಲ ಕಂಪ್ಯೂಟರ್ ಇರಲಿಲ್ಲ, ಅವಾಗೆಲ್ಲ ರಸೀಟು, ಆಮೇಲೆ ಈಗ ಸ್ಪಾಟ್ ಬಿಲ್ಲು ಎಲ್ಲ ಇಟ್ಕೊಂಡು ದುಡ್ಡು ವಸೂಲಿ ಆಗಿದ್ದು ಎಲ್ಲ ಲೆಕ್ಕ ಮಾಡಿ ಒಬ್ಬರು ಜೂನಿಯರ್ ಅಸ್ಟೆಂಟಿಗೆ ಆಗಲಾರ್ದ ಕೆಲಸ ಸಹಿತ ಅವ್ರು ಕೂತ್ಕೊಂಡು ರೀಡಿಂಗ್ ಮುಗಿಸ್ಕೊಂಬಂದು ಎಲ್ಲಾನು ಟೀ ಕೊಡೋದು, ಅವ್ರದ್ದು ಟ್ಯಾಲಿ ಮಾಡಿ ಕೊಡೋ ಮಟ್ಟ ಬಿಡ್ತಿರ್ಲಿಲ್ಲ. ಹಾಗೆ ಟೆಕ್ನಿಕಲ್ ಸೈಡ್ ಏನೇ ಸಮಸ್ಯೆಗಳು ಬಂದ್ರೆ ಅದು ಕಂಪ್ಲೀಟಾಗಿ ಮುಗಿಸಿ ಅದರದ್ದು ಏನೈತಿ ಫೈನಲ್ ಮಾಡೋ ಮಟ್ಟ ಅವರು ಬಿಡ್ತಿದ್ದಿಲ್ಲ. ಆದರೆ ಅವ್ರಿಗೆ ಒಂದು ತಲೆಯಾಗಿನಿತ್ತಂದ್ರೆ ಈ ಕೆಲಸಕ್ಕೆ ನಾ ಕೈ ಹೆಚ್ಚಿನ ಅಂದ್ರೆ ಅದನ್ನು ಮುಗಿಸೋದು ಬಿಡಂಗಿಲ್ಲ. ಅಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಬಂದರು. ಅದು ಇವ್ರಿಗೆ ಹೇಳಬೇಕು, ಇವ್ರಿಗೆ ಹೇಳಬಾರ್ದು. ಯಾವುದೇ ಒಂದು ವ್ಯಕ್ತಿ ಅವ್ರಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರೆ ಆ ವ್ಯಕ್ತಿ ಕೂಡ ಅವ್ರಿಗೆ ಶರಣ ಆಗಬೇಕು. ಆ ಥರ ಅವ್ರ ತಿಕ್ಕ ಒಂದು ಇದಿತ್ತು, ಗುಣ ಇತ್ತು. ಆ ಇದರಿಂದನೇ ಅವರು ಎಲ್ಲರಿಗೂ ಭಾಳ ಒಳ್ಳೆಯವರಾಗಿ ಮತ್ತು ಒಳ್ಳೆಯ ಸ್ನೇಹಿತರಾಗಿ ಅವ್ರು ಎಂದೂ ಅದು ಅಧಿಕಾರದ ಇದನ್ನು ತೋರಿಸ್ಲಿಲ್ಲ. ಯಾರೋ ಒಬ್ಬರು ಒಂದು ನನ್ನ ಕಡೆ ಇವತ್ತು JLM ಬಂದಾರಪ್ಪ ಅಂತಂದ್ರೆ ಆ JLM ಸಹಿತ ಕೂಡ ಅವರಿಗೆ ಅಗದಿ ಸ್ನೇಹಿತನಾಗಿ ಅವರಿಗೆ ಅಧಿಕಾರದ ಇದನ್ನು ತೋರಿಸ್ಲಿಲ್ಲ, ಅವರು ದರ್ಪ ತೋರಿಸ್ಲಿಲ್ಲ. ಅವ್ರಿಗೆ ಯಾವ ಥರ ಕೆಲಸ ಕಲಿಸ್ಬೇಕು, ಜೊತೆಗೆ ಅವರೇ ಕೆಲಸ ಮಾಡಿ ಅವರನ್ನ ಪರಿಣಿತರನ್ನಾಗಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ಸವದತ್ತಿ ತಡವಿಕೆ ನೋಡಲ್ಲ ಅವರೆಲ್ಲ ಏನು ಬಂದಾರಲ್ಲ ಅವರೇ ಸಾಕ್ಷಿ. ಅವರು ಪ್ರಕಾಶ್, ಆಮೇಲೆ ಇವರು ನಮ್ಮ ಎಲ್ಲ ಸಿಬ್ಬಂದಿ ಇದಾರಲ್ಲ ಅವರು. ಹೀಗಾಗಿ ಅವರೆಲ್ಲರೂ ಈಗ ಅವ್ರನ್ನ ಭಾಳ ಅಂದ್ರೆ ಭಾಳ ನೆನೆಸ್ತಾರೆ. ಇನ್ನೂ ಅವ್ರ ಕಡೆ ನಾವು ಕೆಲಸ ಭಾಳ ತಿಳಿದಿತ್ತು.
ಆಯ್ತು ಕಳೆದ ಈಗೂ ಕೂಡ ಅವ್ರ ಮುಂದೆ ಕೂಡ ಸಿಂಕಪ್ಪ ಸಿಬ್ಬಂದಿ ಅವರು ಮತ್ತೆ 5 ಗಂಟೆಗೆ ಯಾರು ಬರ್ರಿ ಎಲ್ಲರಿಗೂ ಭೋಜನ ಬೇಲೂರು ಉಪ ವಿದ್ಯುತ್ ಕೇಂದ್ರದ ಸಿಬ್ಬಂದಿ ವರ್ಗದವರು ಮತ್ತು ಸಹಾಯಕ ಅಭಿಯಂತರರಿಂದ ಸನ್ಮಾನ ಕಾರ್ಯಕ್ರಮ. ಅಧಿಕಾರಿಗಳಿಂದ ಸನ್ಮಾನ ಕಾರ್ಯಕ್ರಮ. ಬೇಲೂರು ಸಿಬ್ಬಂದಿ ಅವರಿಗೆ ಧನ್ಯವಾದಗಳು. ಮುಂದಿನ ಅವರಿಗೆ ಧನ್ಯವಾದಗಳು. ಮಂಚಿಗಿ ಸರ್ ಅವರಿಂದ ಸನ್ಮಾನ ಕಾರ್ಯಕ್ರಮ ಮತ್ತು ಸನ್ಮಾನ ಕಾರ್ಯಕ್ರಮ ಕೊಟ್ಟಿದ್ದು ಕೆ ವಿ ನೋಡಲ್ ಇವರಿಂದ. ಮುಂದಿನ ತಯಾರಿ ಸ್ಥಳೀಯ ಸಮಿತಿ ಧಾರವಾಡ ಅವರಿಂದ ಸನ್ಮಾನ ಕಾರ್ಯಕ್ರಮ. ಸ್ಥಳೀಯ ಸಮಿತಿ ಧಾರವಾಡ ಅಲ್ಲಿ ತೆಗಿಲ ಬೇಡ. ಅವರಿಗೆ ಧನ್ಯವಾದ. ಎಲ್ಲರಿಗೂ ನಾನು ಇಷ್ಟ ಗ್ರ್ಯಾಂಡ್ ಆಗ್ತೈತೆ ಅಂತ ಅನ್ಕೊಂಡೇ ಇದ್ದಿದ್ದಿಲ್ಲ. ಎಲ್ಲ ಪಾಪ ಮುನ್ನ ಅಂದೆ ಇಲ್ಲಪ್ಪ ಎಲ್ಲರಿಗೂ ಕರೆದು ಗ್ರ್ಯಾಂಡ್ ಆಗಿ ಮಾಡೋಣ, ಇದೊಂದು ಲಾಸ್ಟ್ ಇರುತ್ತೆ ಅಂತ. ಇಲ್ಲ ಕೋವಿಡ್ ಐತಿ, ಸುಮ್ಮನೆ ಎಲ್ಲರದು ಹೆಲ್ತ್ ಮೇನ್ ನಮಗೆ, ಅದಕ್ಕೆ ಇದನ್ನ ಬೇಡ
ಸುಮ್ಮನೆ ಇದು ಮಾಡೋಣ ಅಂತಂದು ಸಿಂಪಲ್ ಮಾಡೋಣ ಅಂತಂದ್ರು. ನಾ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು, ನಾ ಈ ಸಿಂಪಲ್ ಹೋಗಿ ಇಷ್ಟು ದೊಡ್ಡದಾಗ್ತದೆ ಅನ್ಕೊಂಡು ನಾ ಯಾವತ್ತೂ ಅನ್ಕೊಂಡಿದ್ದಿಲ್ಲ. ಥ್ಯಾಂಕ್ ಯು ಎಲ್ಲರಿಗೂ. ಧನ್ಯವಾದಗಳು ಬಸವರಾಜ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಸಮಾರಂಭದಲ್ಲಿ ಇವತ್ತು ವಯೋನಿವೃತ್ತಿಯನ್ನು ಹೊಂದ್ತಾ ಇರುವಂಥ ನಮ್ಮ ದಿಬ್ಬದ ಮನೆಯವರಿಗೆ ನಾ ಫಸ್ಟು ಶುಭಾಶಯಗಳನ್ನು ಹೇಳ್ತೀನಿ. ಯಾಕಂದರೆ ಹಿ ಹ್ಯಾಸ್ ಕಂಪ್ಲೀಟೆಡ್ ಟೋಟಲ್ 41 years 3 months ಅನಿಸುತ್ತೆ. ಸೊ ಎಲ್ಲರೂ ಹೇಳಿದರು, ನಾನು ನನ್ನ ಸರ್ವಿಸ್ಸು ಒಂದು ಸುಮಾರು ಒಂದು 17-18 ವರ್ಷ ಸರ್ವಿಸಲ್ಲಿ ಮ್ಯಾಕ್ಸಿಮಮ್ ಒಂದು 35-36 years ಮ್ಯಾಕ್ಸಿಮಮ್ ಸರ್ವಿಸ್ ಆಗಿ ರಿಟೈರ್ಡ್ ಆದವ್ರು ನೋಡಿದ್ದೇನೆ. ಸೊ 41 years 3 months ಅಂದರೆ ಭಾಳ ದೊಡ್ಡ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಈ ಎಲ್ಲ ಸನ್ಮಾನ ಅಂದರೆ ನನಗೆ ಮತ್ತು ಅವ್ರಿಗೆ ಪರಿಚಯ ಅಂತಂದರೆ 2003 ಪರಿಚಯ. ಸೊ ನಾನು ಬೈಲೊಂಗಲ್ AW ಆಫೀಸ್ ಇದ್ದಾಗ ಅವರು ಸೌದತ್ತಿಯಲ್ಲಿ ಇದ್ರೂ ಕೂಡ ನೋಡಲ್ ಆಫೀಸರ್ KPTCL ಅಂತ ಇನ್ಚಾರ್ಜ್ ಇದ್ರು ಅವರು. ಸೊ ಅಷ್ಟು ಇದ್ರು AW ಪೋಸ್ಟಿಂದ ಇನ್ಚಾರ್ಜ್ ಇದ್ರು. ಯಾಕೆ ಕೊಟ್ಟಿದ್ರು ಅಂದರೆ ಹಿ ವಾಸ್ ಎಲಿಜಿಬಲ್, ಫಿಟ್ ಇದ್ರು ಅವರು, ಎಂತ ಬೇಕಾದ್ರೂ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಅಂಥೇಳಿ. ಸೊ ಅಲ್ಲಿ ನಾನು ನೋಡಿದ್ದು ಮಟ್ಟಿಗೆ 3 ಸ್ಟೇಷನ್ಸ್ ಬರ್ತಾ ಇತ್ತು, ಮುನವಳ್ಳಿ, ಯರಗಟ್ಟಿ, ಇನ್ನೊಂದು ಸೌದತ್ತಿ. ಸೊ ಎಲ್ಲ 3 ಕೂಡ ಕಾಂಪ್ಲಿಕೇಟೆಡ್ ಸ್ಟೇಷನ್ಸ್ ಅವು, ಎಸ್ಪೆಷಲಿ ಮುನವಳ್ಳಿ ಮತ್ತು ಸೌದತ್ತಿ. ಆಮೇಲೆ ಅಲ್ಲಿ ಆನಂದ್ ಮಾಮನಿ ಅವರು MLA ಇದ್ರು. ಸೊ ಆ ಟೈಮಲ್ಲಿ ಅವ್ರಿಗೆ ಇಷ್ಟು ಚಾಲೆಂಜಿಂಗ್ ಇತ್ತಂದರೆ 3-phase ಸಪ್ಲೈ IP ಫೀಡರ್ಸಿಗೆ ಕೊಡ್ಲಿಕ್ಕೆ ಆಗ್ತಾನೆ ಇರಲಿಲ್ಲ, ಅಷ್ಟು ಕಡಿಮೆ ಅಲಾಟ್ಮೆಂಟ್ ಇರ್ತಿತ್ತು. ಅಂಥ ಟೈಮಲ್ಲಿ ಇವರು ಅಷ್ಟು ಕಡಿಮೆ ಅಲಾಟ್ಮೆಂಟಲ್ಲಿ ಯಾವ ಕನ್ಸ್ಯೂಮರ್ಸ್ಗೂ ಪ್ರಾಬ್ಲಮ್ ಆಗದಂಗೆ ಆ ಥರ ಶೆಡ್ಯೂಲ್ ಮಾಡಿಕೊಂಡು ಅವ್ರು ಕೊಡ್ತಿದ್ರು. ನಾ ಅದನ್ನು ಹೋಗಿ ಒಮ್ಮೆ 110 KV ಸ್ಟೇಷನ್ನಾಗ ಸ್ಟಡಿ ಮಾಡಿದೆ ಅವ್ರದ್ದು. ಸೊ ಒಬ್ಬ ಕನ್ಸ್ಯೂಮರ್ ಕೂಡ ಡಿಸಪಾಯಿಂಟ್ ಆಗಲಿಲ್ಲ. ಆ ನಮೂನೆ ಅವರು ಶೆಡ್ಯೂಲ್ ಮಾಡಿ ಒಬ್ಬರಿಗೂ ಡಿಸಪಾಯಿಂಟ್ ಮಾಡಲಾರ್ದೆ 3-phase ಸಪ್ಲೈನ ಅರೇಂಜ್ ಮಾಡ್ತಾ ಇದ್ರು. ಮತ್ತು O&M AWಗೆ ಏನೂ ತೊಂದರೆ ಆಗದಂಗೆ, ಆ್ಯಕ್ಚುಲಿ ಸ್ಟ್ರೈಕ್ಸ್ ಆಗೋದು ಮೇನ್ ಪವರ್ ಸಪ್ಲೈ ಕೊಡ್ಲಾರ್ದಕ್ಕೆ, ಬಟ್ ಇವ್ರು ಮಾಡೋದ್ರಿಂದ ಏನು ಎಲ್ಲಿನೂ ಯಾರಿಗೂ ತೊಂದರೆ ಆಗಲಿಲ್ಲ. O&M ಅಷ್ಟು ಸಹಕಾರ ಇವರು ಹೆಸ್ಕಾಂ ಅವರೊಟ್ಟಿಗೆ. ಸೊ ಇವ್ರ ಜೊತೆಗೆ ಯಾಕೆ ಎಲ್ಲರೂ ಕೆಲಸ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ ಅಂದರೆ ಇವ್ರು ಹೇಳ್ಕೊಡ್ತಾ ಇದ್ದೀನಿ, ನಾನು ಇದು ಲೀಡ್ ಮಾಡಕತ್ತೀನಿ, ಹಾಗೆ ಏನೂ ಭಾವನೆ ಇಲ್ಲ ಇವರಲ್ಲಿ. ಎಲ್ಲರೂ ಏನು ಅಂದರೆ ಆ ಪ್ರಾಬ್ಲಮ್ ಏನಿದೆ ಅದನ್ನು ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದು ಅಷ್ಟೇ ಇವ್ರ ತಲೆಯಲ್ಲಿ ಇರುತ್ತೆ ಹೊರತು ಇದನ್ನು ನಾ ಹೇಳ್ಕೊಡಾಕತ್ತೀನಿ, ನನ್ನಿಂದ ಇದಾಗತ್ತದ ಅಂತ ಒಂದು ಯಾವುದೂ ಭಾವನೆ ಇಲ್ಲಿವರೆಗೂ ನಾನು ಅವರಲ್ಲಿ ನೋಡಲೇ ಇಲ್ಲ. ಇವರು ಕಾಯಕವೇ ಕೈಲಾಸ ಅಂತ ಹೇಳಿ ತಿಳ್ಕೊಂಡು ಇಲ್ಲಿವರೆಗೂ ಕೆಲಸ ಮಾಡಿದ್ದಾರೆ. ಒಂದು ಸ್ವಲ್ಪನೂ ಕೂಡ ಇವರಲ್ಲಿ ಅಹಂ ಭಾವನೆ ಇಲ್ಲ. ಒಂಥರ ಹೇಳಬೇಕಂದ್ರೆ ಇವರು ಕರ್ಮಯೋಗಿ. ನಾವು ಏನು ಪುಣ್ಯ ಕಟ್ಕೊಳ್ಳಿಕ್ಕೆ ಅದು ಮಾಡಲಿಕ್ಕೆ ಏನೇನೋ ಬೇರೆ ವೇಸ್ ಮಾಡ್ತೀವಿ, ಬಟ್ ಬಸವಣ್ಣವ್ರು ಹೇಳಿದಂಗೆ ನಾವು ಏನು ಕೆಲಸ ಮಾಡ್ತಿರ್ತೀವಿ ಅದರಲ್ಲೇ ನಾವು ಶ್ರದ್ಧೆಯಿಂದ 100% ಡೆಡಿಕೇಶನ್ ಕೊಟ್ಟು ಮಾಡಿದರೆ ಡೆಫಿನೆಟ್ಲಿ ಆ ಫಲ ಯಾವಾಗಲೂ ಸ್ವೀಟ್ ಆಗೇ ಇರ್ತದೆ. ನಾವು ಅದ್ರ ಬಗ್ಗೆ ಚಿಂತೆ ಮಾಡಲಿಕ್ಕೆ ಹೋಗಲೇಬಾರ್ದು. ಸೊ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ದಿಬ್ಬದ ಮನೆಯವರು ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೇನಂದರೆ ಅವ್ರ ಫ್ಯಾಮಿಲಿ ವೈಸ್ ನೋಡಿದಾಗ ಅವರು ಮೇಡಮ್ ಕೂಡ ನಾವು ಸೌದತ್ತಿಯಲ್ಲಿ ಕ್ವಾರ್ಟರ್ಸಲ್ಲಿ ಇದ್ದಾಗ ನೇಬರ್ ಇದ್ರು. ಸೊ ಒಂಥರ ಫ್ಯಾಮಿಲಿ ಗತೆ ಅವರು. ಏನೋ ಒಂದು ನನಗೆ ಅವಾಗ ಹೊಸದಾಗಿ ಮದುವೆ ಆಗಿತ್ತು, ನನಗೆ ರೊಟ್ಟೆ ಬರ್ತಿರ್ಲಿಲ್ಲ. ಒಂದು ಸಾರಿ ಅದೇನೋ ಟ್ರೈ ಮಾಡ್ಲಿಕ್ಕೆ ಹೋದೆ, ಬಟ್ ಅದು ಏನೋ ತಪ್ಪಿ ಆಗಲಿಲ್ಲ. ಬಟ್ ಅವಾಗ ಬಂದು ಅವ್ರು ಮಾಡಿಕೊಟ್ಟಿದ್ರು ನನಗೆ. ಸೊ ಶಿ ವಾಸ್ ಲೈಕ್ ಅ ಮದರ್. ನಮ್ಮ ಮಮ್ಮಿ ಹೆಂಗೆ ನಮಗೆ ಟೀಚ್ ಮಾಡ್ತಾರೆ ಹಂಗೆ ಬಂದು ಎಲ್ಲ ನಿಂತು ಮಾತಾಡ್ತಿದ್ರು. ಇಟ್ ವಾಸ್ ವೆರಿ ಗೋಲ್ಡನ್ ಮೂಮೆಂಟ್ಸ್ ಅಂತಾರಲ್ಲ, ಹೀಗಾಗಿ ಅಲ್ಲಿಂದ ನಮಗೆ ಅವ್ರ ಜೊತೆ ಒಂದು ಸ್ವಲ್ಪ ಜಾಸ್ತಿ ಫ್ಯಾಮಿಲಿ ಟೈಪ್ ಅಟ್ಯಾಚ್ಮೆಂಟ್ ಬಂತು. ಅವರು ಆಂಟಿ ಇರ್ಬೋದು, ಇವ್ರು ಇರ್ಬೋದು, ಒಂಥರ ಮುಂಚೆಯಿಂದನೂ ಇವ್ರು ಸುಜಾತ ಹೇಳ್ದಂಗೆ ಅವರು ನಮ್ಮ ಸಬಾರ್ಡಿನೇಟು ಕೊಲೀಗ್ ಹಂಗೆ ವಿಚಾರ ಬರೋದಿಲ್ಲ. ಅವ್ರು ನೋಡಿದಾಗ ತುಂಬ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಅನ್ನಿಸ್ತದೆ. ಶೆಡ್ಯೂಲ್ ಮಾಡ್ಕೊಳ್ರಿ ನೀವು, ಲೈಫ್ ಸ್ಟೈಲ್ ಚೇಂಜ್ ಆಗಲಿ. ಸೊ ವಾಕಿಂಗ್, ಯೋಗ, ಆಮೇಲೆ ಇಂಥದ್ದೆಲ್ಲ ಮಾಡಿ, ಸೋಷಲ್ ಸರ್ವಿಸ್ ಇರ್ತಾವೆ ಅದ್ರಾಗ ಹೋಗ್ರಿ, ಮಗನಿಗೆ ಒಳ್ಳೆ ಇದು ಕೊಡ್ರಿ, ಸಪೋರ್ಟ್ ಕೊಡಿ. ಅದೇ ಥರ ಹೆಂಡತಿ ಜೊತೆ ಜಾಸ್ತಿ ಟೈಮ್ ಕಳೀರಿ ಅಂತ ಈ ಸಮಯದಲ್ಲಿ ಹೇಳ್ತೀನಿ. ಮುಂದೆ ಕೂಡ ನೀವು ಹಂಗೆ ನಿಮ್ಗೆ ಹೇಳೋದಾದರೆ ನೀವು ಫೋನ್ ಮುಖಾಂತರ ನಮ್ಮ ಇವ್ರಿಗೆ ಗೈಡ್ ಮಾಡಿರಿ, ಅದೇನಿಲ್ಲ. ಬಟ್ ಅದರಲ್ಲಿ ಫುಲ್ ಇನ್ವಾಲ್ವ್ ಆಗಿ ಕಷ್ಟಪಡೋದು ಬೇಡ, ಆರಾಮಿರಿ ಇನ್ಮೇಲೆ. ಯಾಕಂದರೆ ನಿವೃತ್ತಿ ಆದಮೇಲೆ
ನಿಮ್ಮ ಹೆಲ್ತ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾನು ಅವರಿಂದ ಕಲ್ತಿದ್ದೇನಂದ್ರೆ ಆಕ್ಚುಲಿ ಕಲಿಬೇಕು, ಎಲ್ಲರಲ್ಲೂ ಒಂದೊಂದು ಗುಣ ಇರ್ತದ್ರಿ. ನಾವೇ ಶ್ರೇಷ್ಠ, ನಾವು ದೊಡ್ಡ ಪೋಸ್ಟ್ ಅಲ್ಲಿ ಇದೀವಿ ಹಂಗ ಅನ್ಬಾರ್ದು. ಮನುಷ್ಯ ಥ್ರೂ ಔಟ್ ಲೈಫ್ ಕಲಿತಾನೆ ಇರ್ಬೇಕು. ಆಕ್ಚುಲಿ ಅದೇ ಲೈಫ್ ರೀ, ಕಲ್ಕೊಂತಿರೋದೇನೆ ಇಲ್ಲ. ಅವರು ಒಂದು ತರ ತಮ್ಮ ಟೀಮ್ ಅನ್ನು ಬೆಳೆಸಿದ್ರು, ಅವ್ರು ತಮ್ಮ ಜೊತೆಗೂ ಬೆಳೆಸಿದ್ರು. ಬರೀ ನಾವು ಅಷ್ಟೇ ಜ್ಞಾನ ತಗೊಂಡ್ರೆ ಆಗೋದಿಲ್ರಿ. ಜ್ಞಾನ ಯಾವಾಗ ಸಾಕಾರ ಆಗತ್ತೆ ಅಂದ್ರೆ ಇನ್ನೊಬ್ಬರಿಗೆ ಎಷ್ಟು ಜನಕ್ಕೆ ನಾವು ಹಂಚುತ್ತೀವಲ್ಲ ಆಗ ಜ್ಞಾನ ಸಾಕಾರ ಆಗತ್ತೆ. ಸೊ ಅದನ್ನ ಅವ್ರು ಮಾಡಿದ್ದಾರೆ. ಸೊ ಈಸ್ ಫುಲ್ಲಿ ಸ್ಯಾಟಿಸ್ಫೈಡ್. ಅವರು ತುಂಬಾ 41 ವರ್ಷ ಅಗದಿ ಸ್ಯಾಟಿಸ್ಫೈಡ್ ಸರ್ವಿಸ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನು ವಿಚಾರ ಮಾಡೋದು ಬೇಡ, ನೀವು ಆರಾಮಿರ್ರಿ. ಸೊ ನಾ ಏನು ಮಾಡೋಕ್ಕಾಗಿಲ್ಲ ಅಂಥದ್ದೆಲ್ಲ ತಲೆಯಿಂದ ತೆಗೆದ್ಬಿಡಿ. ಸೊ ನೀವೆಲ್ಲ ಸ್ಯಾಟಿಸ್ಫ್ಯಾಕ್ಟ್ರಿ ಸರ್ವಿಸ್ ಕೊಟ್ಟಿದ್ದೀರಿ. ಇನ್ನು ಮುಂದೆ ಯಾರಾದರೂ ಕೇಳಿದ್ರೆ ಗೈಡ್ ಮಾಡ್ರಿ. ಬಟ್ ಇದನ್ನೇ ತುಂಬ ಸೀರಿಯಸ್ ತಗೋಬೇಡ್ರಿ. ಈ ವರ್ಕನ್ನು ನಿಮ್ಮ ಫ್ಯಾಮಿಲಿ ಜೊತೆ ಕಾಲ ಕಳೀರಿ. ಅವ್ರಿಗೂ ಕೂಡ ಇದೇನು ಎಂಡ್ ಅಲ್ಲ, ದಿಸ್ ಇಸ್ ನಾಟ್ ದ ಎಂಡ್ ಆಫ್ ಲೈಫ್, ಇಟ್ ಇಸ್ ನ್ಯೂ ಬಿಗಿನಿಂಗ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 60 ಆದಮೇಲೆ ಹೊಸ ಲೈಫ್ ಸ್ಟೈಲ್ ಸ್ಟಾರ್ಟ್ ಮಾಡ್ಬೇಕ್ರಿ. ಸೊ ಅದನ್ನು ಹೇಳಿ ನಿಮಗೆ ಮುಂದಿನ ನಿಮ್ಮ ನಿವೃತ್ತಿ ಜೀವನ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮತ್ತು ಹೆಂಡತಿಯೊಂದಿಗೆ ತುಂಬ ಚೆನ್ನಾಗಿರಲಿ. ದೇವರು ನಿಮ್ಮೆಲ್ಲರಿಗೂ ಆಯುರ ಆರೋಗ್ಯ ದೀರ್ಘಾಯುಷ್ಯ ಎಲ್ಲ ಕೊಟ್ಟು ಇನ್ನೂ ತುಂಬ ನೀವು ಸಮಾಜಕ್ಕೂ ಇನ್ನು ಬೇರೆ ಬೇರೆ ಜನರಿಗೆ ಎಲ್ಲರಿಗೂ ಹೆಲ್ಪ್ ಮಾಡಿರಿ. ನಿಮ್ದು ಅದಕ್ಕೆ ಗುಣ ಇದೆ, ಅದನ್ನು ನಾವು ಸ್ಟಾಪ್ ಮಾಡೋಕ್ಕೆ ಬರೋದಿಲ್ಲ. ಸೊ ನಿಮ್ದು ಅದು ಇರುತ್ತೆ, ಅದು ಕೊನೆ ಆಗೋ ತನಕನೂ ಇನ್ನೊಬ್ಬರ ಸಲುವಾಗಿ ಹೆಲ್ಪ್ ಮಾಡಬೇಕು, ಅದು ಹೋಗೋದಿಲ್ಲ, ಅದು ಹುಟ್ಟು ಗುಣ ಅದು. ಸೊ ಅದೇ ಥರ ಇರಿ, ನಿಮ್ಗೆ ಒಳ್ಳೆ ಒಟ್ಟು ನೀವು ಖುಷಿಯಾಗಿರಿ. ಏನು ಮಾಡಿದ್ರೂ ಅದರಲ್ಲಿ ಸಂತೋಷವನ್ನು ಕಾಣ್ರಿ, ಹಿಂದೆ ನೋಡ್ಬೇಡ್ರಿ, ಬರೀ ಮುಂದೆ ನೋಡಿ ಹೋಗ್ರಿ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ ಅಂತೇಳಿ. ಅದೇ ರೀತಿ ಬಯಸು ಬಂದಿದ್ದು ಅಂಗಭೋಗ, ಬಯಸದೇ ಬಂದಿದ್ದು ಲಿಂಗಭೋಗ. ಯಾವ್ದು ನಾವು ಆಸೆಪಟ್ಟು ಹಿಂದೆ ಹೋಗ್ತೀವಿ ಅದು ನಮಗೆ ಕೈ ಸಿಗಲ್ಲ. ತಾನಾಗಿ ದೇವರಿಂದ ತಾನಾಗಿ ಬಂದಂತ ಯಾವುದೇ ವಸ್ತುವಿಲ್ಲ ಅದು ಬಹಳ ದಿವಸ ನಮ್ಮಲ್ಲಿ ಇರುತ್ತದೆ. ಅದೇ ರೀತಿ ಹೀಗಾಗಿ ನಮ್ಮ ದಿಬ್ಬದ ಸರ್ ಅವರು ಇಲ್ಲಿ ನಕ್ಕನಹಳ್ಳಿಗೆ ಬಂದು ಬಹಳಷ್ಟು ನೆನಪುಗಳನ್ನು ಬಿಟ್ಟೋಗಿದ್ದಾರೆ. ಆ ನೆನಪುಗಳನ್ನು ನಾವು ಮರುಕಳಿಸ್ತಿದ್ವಿ. ಅದನ್ನು ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ ಆ ಮಾತುಗಳನ್ನು ಹೇಳಲಿಕ್ಕೆ. ಈ ಸಭೆಯಲ್ಲಿ ಆಗಮಿಸಿ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಅವರ ಬಂಧುಗಳು ಎಲ್ಲ ರೀತಿಯಿಂದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಸಭೆಯನ್ನು ಇಲ್ಲಿಗೆ ಮೊಟಕುಗೊಳಿಸ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರೂ ಅದನ್ನ ದೇವರ ಮನಸ್ಸು ಯಾರು ಅದು ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ. ಯಾವುದನ್ನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನೀವು ಸಂತೋಷವಾಗಿ ಹೋಗ್ರಿ. ನಾಳೆಯಿಂದ ನಿಮ್ಮ ಜೀವನ ನಿವೃತ್ತಿ, ಹೊಸ ಜೀವನ. ಎಲ್ಲರೂ 60 ನಂತರ ಅರಳು ಮರಳು ಅಂತಾರೆ, ಹಂಗಾಗೋದಿಲ್ಲ. ನಿಮ್ಮ ಜೀವನ ಮರಳಿ ಅರಳಿ ಅಂತ ಹೇಳಿ ನಾನು ಆಶಯ ಮಾಡ್ತಾ ಈ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೀನಿ. ಮಾಡಿದ್ವಿ ಇದು ಈ ರೀತಿ ಹಿಂಗ ಒಂಥರ ಗ್ರ್ಯಾಂಡ್ ಆಗತ್ತೆ ಅಂತ ಹೇಳಿ ನನಗೆ ನಿರೀಕ್ಷೆ ಇರಲಿಲ್ಲ. ಇದು ನಿಜವಾಗ್ಲೂ ನಾನು ಎಷ್ಟು ಅಂದ ಕೃತಜ್ಞತೆ ಹೇಳಿದ್ರು ಕಡಿಮೆ. ನನ್ನ ಅನಿಸಿಕೆ ಅಂತಂದ್ರೆ ನಾನು ಅದೇ ಮೇಡಮ್ ಅವರು ಒಟ್ಟು ಎಲ್ಲರೂ ನೀವು ಎಲ್ಲ ಹೊಗಳಿದ್ರಿ. ನಬ್ಬತ್ತ ಅಷ್ಟು ಹೊಗಳಿಕೆಗೆ ಎಷ್ಟು ಯೋಗ್ಯತೆ ನನಗೇನು ಗೊತ್ತಿಲ್ಲ. ನನ್ನ ಸೇವಾ ನಾನು ಇದ್ರ ಸರಿಯಾಗಿ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ. ನಿಜವಾಗ್ಲೂ ನನಗೆ ಏನೋ ಒಂದು ಕಥೆ ಇದೆ. ಒಂದು ಇದ್ರದ್ದು ಒಬ್ಬ ಅದು ಕುದುರೆ ಇತ್ತಂತ, ಒಂದು ಕುದುರೆಗೆ ಅವನಿಗೆ ಏನು ದಿವಸ ಕಿರಿಕಿರಿ ಭಾಳ ಮಾಡ್ತಿರ್ತದ. ಅವನಿಗೆ ಒಟ್ಟು ಇದನ್ನು ಮಾರಿ ಬಂದ್ಬಿಟ್ರ ಅಂತ ತಿಳ್ಕೊಂಡು ಮಾರ್ಕೆಟಿಗೆ ತೊಗೊಂಡು ಹೋಗ್ತಾನೆ. ಅವನು ಏನೋ ಒಂದು ಬೆಲೆ ಕೊಟ್ಟು ಮಾರಾಟ ಮಾಡಿಬಿಡ್ತಾನೆ. ಬೇಸರ ಆಗಿರ್ತದೆ ಮೊದಲು ಅವನಿಗೆ, ಅದು ಮಾರಾಟ ಮಾಡಿಬಿಡ್ತಾನೆ. ಮುಂದೆ ಅವನಿಗೆ ಮತ್ತೊಂದು ಬೇರೆ ಕುದುರೆ ತೊಗೋಬೇಕಂತ ಹೇಳಿ ಮಾರ್ಕೆಟ್ನಾಗ ಅಲ್ಲೇ ಅಡ್ಡಾಡ್ತಿರ್ತಾನೆ. ಅಲ್ಲೇ ಒದರ್ತಿರ್ತಾನೆ, ಇದು ಕಾಟೆ ಒಳಗೆ ಕುದುರೆ ಹಂಗೆ ಹೊಡ್ದೈತೆ ಹಿಂಗೆ ಹೊಡ್ದೈತೆ ಅಂತ ಹೇಳಿ, ಇದು ಭಾರಿ ಬೆಲೆ ಆಗಿರ್ತೈತೆ ಅಂತ ಹೇಳಿ ಎಲ್ಲ ನೋಡ್ತಾನೆ. ಅಲ್ಲೆಲ್ಲ ಕೇಳ್ತಾನ್ರಿ. ಅದು ಅಷ್ಟು ಇದಿರ್ತದೆ. ಏನೋ ಹೊಗಳಿಕೆ ಕೇಳಿ ನಮಗೆ ಆಶ್ಚರ್ಯ ಬಿಡ್ತಾವೆ. ಇಂಥ ಕುದುರೆ ಇದ್ದೇ ಇದೆ ಅಂತ ಹೇಳಿ ಅದನ್ನ ತೊಗೊಳಕಂತ ಇದನ್ನ ತೊಗೊಂಡ್ರಂತ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಅವನದೇ ಕುದುರೆ ಇರ್ತದೆ ಅದು. ನಂದು ಹಂಗಾಯ್ತು. ಎಲ್ಲರೂ ನನಗೆ ಅಷ್ಟು ಹೊಗಳಕತ್ತಾರ, ನನಗೆ ನಾ ಅಷ್ಟು ಇದ್ದೇನೆ ಅಂತ ನನಗೆ ಆಶ್ಚರ್ಯ ಅನ್ಸಕತ್ತಿ. ಅದಕ್ಕೆ ನಿಮ್ಮ ಒಂದು ಪ್ರೀತಿಯ ಒಂದು ಹೊಗಳಿಕೆಗೆ ನಾನು ಎಷ್ಟು ಒಂದು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆ. ನಿಮ್ಮ ಅಭಿಮಾನಕ್ಕೆ ನಾನು ಧನ್ಯವಾದ ಹೇಳ್ತೀನಿ.
ನಾನು ನಿಜವಾಗ್ಲೂ ನಾನು ಸೌದತ್ತಿ ಸ್ಟಾಫಿಗೆ ಆಗಲಿ ನಮ್ಮ ಬೈಲೊಂದ್ರ ಸ್ಟಾಫ್ಗೆಲ್ಲ ಏನು ಹೇಳಿರಲಿಲ್ಲ. ನಿಜವಾಗ್ಲೂ ಅವ್ರು ಏನೋ ಇದ್ರೊಳಗೆ ವಾಟ್ಸಪ್ನಾಗ ನೋಡಿ ನಮ್ಮ ಹುಡುಗರು ಹಾಕಿಬಿಟ್ರ ಅದು ನಮ್ಮ ಪಪ್ಪ ನಿವೃತ್ತಿ ಆಗ್ತಾರೆ ಅಂತೇಳಿ ಅದನ್ನ ನೋಡಿ ಅವರು ಮಾತಾಡಿ ಇಲ್ಲ ನಾ ಇಲ್ಲ ಕಾರ್ಯಕ್ರಮ ಇಲ್ಲ ಅಂತ ಹೇಳಿದ್ದೆ ನಾನು. ಆದರೂ ಸಹಿತ ಇಲ್ಲ ಸರ್ ಇರದೇ ಇದ್ರು ನಾವು ಬರ್ತೇವೆ ಅಂತ ಹೇಳಿ ನಮ್ಮ ಕಲಮ್ನವ್ರು ಸರ್ ಅಕೌಂಟ್ಸ್ ಆಫೀಸರ್ ಅವರು ಮತ್ತು ನಮ್ಮ ಅಂಜಿ ಸರ್ ಅವ್ರು ಆ್ಯಕ್ಚುಲಿ ಏನೂ ಹೇಳಿರಲಿಲ್ಲ ಸರ್ ಕಾರ್ಯಕ್ರಮ ಇಲ್ಲೇ ಇಲ್ಲ ಒಟ್ಟು ಇಲ್ಲೇ ಒಂದು 10 ಮಂದಿ ಒಳಗೆ ಆಫೀಸ್ನೊಳಗೆ ನಾವು ನಿವೃತ್ತಿ ಇದು ಮಾಡ್ಕೋಬೇಕಂತ ಮಾಡಿದ್ದೀವಿ. ಅದು ಆಫೀಸ್ ಎಲ್ಲ ಒಂದು ರಿಲೀವ್ ಲೆಟರ್ ಕೊಟ್ಟರು ಸಾಕು ಸರ್ ಅಂತ ನಾನು ಹಿಂಗೆ ಹೇಳಿದ್ದೀನಿ. ಕಾರ್ಯಕ್ರಮ ಏನಿಲ್ಲ ಅಂತ ಅಂದರು. ಕಾರ್ಯಕ್ರಮ ಇರಲಿ ಬಿಡಲಿ ನಾವು ಬಂದು ನಿಮಗೆ ಭೇಟಿ ಹೋಗ್ತೇವೆ ಅಂತೇಳಿ ಒಂದು ನನ್ನ ಮೇಲೆ ಒಂದು ಪ್ರೀತಿಯಿಂದ ಎಲ್ಲ ಬಂದಿರಿ. ಎಲ್ಲರಿಗೂ ನಾನು ಒಂದು ಕೃತಜ್ಞತೆ ಹೇಳ್ತೀನಿ. ಮತ್ತು ಈಗ ನಾನು ಇವನ್ ನಮ್ಮ ಲಕ್ಮನಹಳ್ಳಿ ಸ್ಟಾಫು ನಮ್ಮ ಎಲ್ಲ ನಮ್ಮ ನೋಡಲ್ ಸ್ಟೇಷನ್ ಸ್ಟಾಫ್ಗಳು ಅವರು ಎಷ್ಟು ಇಲ್ಲ ಅಂತ ಅಂದರೂ ಸಹಿತ ಇಲ್ಲ ಸರ್ ನೀವು ಹಂಗೆ ಹೋದ್ರೆ ನಮ್ಮ ಚಂದ ಅನ್ಸಂಗಿಲ್ಲ, ಇಷ್ಟೆಲ್ಲ ಸರ್ವಿಸ್ ಮಾಡಿ ಇದಿಲ್ಲ ನಾವೆಲ್ಲ ಮಾಡ್ತೀನಿ ನೀವು ಸುಮ್ಮನೆ ಇರಿ ಅಂತ ತಿಳ್ಕೊಂಡು ಅವರೆಲ್ಲ ಒಂದಿಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ನಾನು ಭಾಳ ಒಂದು ಏನು ನನಗೆ ಭಾಳ ಖುಷಿ ಅನಿಸ್ತೈತಿ ಮತ್ತು ಒಂದು ನೋವು ಇದೆ ನನಗೆ. ಅಂದರೆ ಇನ್ನೂ ನಾನು ಸರ್ವಿಸ್